शंकरं लोकशंकरं शंकरं शंकराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छंकर भगवत्पूज्यपाद सद्गुरुभ्यो नमः। वन्देदं दच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं दच्चिदानन्दं सदाचारं समाश्रये। श्री श्री दच्चिदानन्देन्द्र सरस्वती महासद्गुरुभ्यो नमः। ಒಂದು ಚರ್ಚೆ ಶುರು ಮಾಡೋದು ಭಾಷ್ಯಕಾರರು ಏನು ಅಂತ, ಭೂಮದಲ್ಲಿದ್ದಾಗ ಇನ್ನೊಂದನ್ನು ನೋಡೋದಿಲ್ಲ, ಇನ್ನೊಂದನ್ನು ಕೇಳೋದಿಲ್ಲ, ಇನ್ನೊಂದನ್ನು ಯೋಚನೆ ಮಾಡೋದಿಲ್ಲ, ಇನ್ನೊಂದನ್ನು ತಿಳ್ಕೊಳ್ಳೋದಿಲ್ಲ ಅಂತ ಇದು ಭೂಮದ ಲಕ್ಷಣ ಅಂದ್ರು. ಇಲ್ಲಿ ಪೂರ್ವಪಕ್ಷಿ ಕೇಳ್ತಾನೆ, ಇನ್ನೊಂದನ್ನು ನೋಡೋದಿಲ್ಲ ಅಂದ್ರೆ ಪ್ರಸಕ್ತವಾದ ನೋಡೋದು ಅನ್ನೋದಿದೆಯಲ್ಲ ಅದನ್ನು ಅಲ್ಲುಗಳಿತಾ ಇದೆಯೋ ಅಥವಾ ಯಾವುದನ್ನು ನೋಡದೆ ತನ್ನನ್ನು ನೋಡ್ಕೊಳ್ತಾ ಇರ್ತಾನೆ ಅಂತ ಅರ್ಥ ಮಾಡ್ತೀರೋ? ಎರಡರ್ಥೂ ಬರುತ್ತೆ. ಇನ್ನೊಂದನ್ನು ನೋಡೋಲ್ಲ ಅಂದ್ರೆ ತನ್ನನ್ನು ನೋಡ್ತಾನೆ ಅಂತ ಅರ್ಥ. ಸದ್ವಿದ್ಯಾ ಪಾಠಶಾಲೆನೇ ದುರ್ವಿದ್ಯಾ ಪಾಠಶಾಲೆ ಇರಬೇಕು ಅಂತ, ದಕ್ಷಿಣಾಮೂರ್ತಿನೇ ಉತ್ತರಾಮೂರ್ತಿ ಒಬ್ಬ ಇರಬೇಕು ಅಂತ. ಇದು ಅಧಿಕ ಪ್ರಸಂಗ ಇದು. ಹಾಗೆ ಅಲ್ಲಿ ಇಷ್ಟ ಇರೋದು ಇನ್ನೊಂದನ್ನು ನೋಡಲ್ಲ, ಕೇಳಲ್ಲ, ಯೋಚನೆ ಮಾಡಿ ತಿಳ್ಕೊಳ್ಳಲ್ಲ ಅಂತಂದ್ರೆ ಪೂರ್ವಪಕ್ಷಿ ಹಂಗ್ ಮಾಡ್ಲಿಲ್ಲ. ಇನ್ನೊಂದನ್ನು ನೋಡಲ್ಲ ಅಂದ್ರೆ ಇನ್ನೊಂದು ಅಂತ ಹೇಳಿದ್ರೆ ತನ್ನನ್ನು ನೋಡ್ತಿರ್ತಾನೆ ಅಂತ ಅರ್ಥ ಮಾಡಬಹುದಲ್ಲ ಅಂತ. ಇಲ್ಲಪ್ಪ, ಹಾಗೆ ಅರ್ಥ ಮಾಡಕ್ ಬರೋಲ್ಲ. ಯಾವುದನ್ನೂ ನೋಡಲ್ಲ ಅಂತ ಅರ್ಥ. ಪ್ರಸಕ್ತಿ ನೋಡೋದು ಒಂದು ಪ್ರಸಕ್ತಿ ಇದಿಲ್ಲ. ನೋಡೋದು, ಕೇಳೋದು, ಯೋಚನೆ ಮಾಡೋದು, ತಿಳ್ಕೊಳ್ಳೋದು ಅದು ಯಾವುದು ಅಲ್ಲಿ ಇಲ್ಲ ಅಂತ ಅಷ್ಟೇ ಹೇಳ್ತಾ ಇದೆ ಅಂದ್ರು. ತನ್ನನ್ನು ನೋಡೋದು ಅನ್ನೋದಿಲ್ಲ ಅಂದ್ರು. ತನ್ನನ್ನು ನೋಡೋದು ಅಂತ ಒಂದು ಇದ್ದು ಬಿಟ್ರೆ ಏನಾಗುತ್ತೆ ಅಂದ್ರೆ ಕ್ರಿಯಾಕಾರಕ ಫಲ 3 ಬಂದ್ಬಿಡುತ್ತೆ. ನೋಡೋ ಕರ್ತೃ, ನೋಡಿಸ್ಕೊಳ್ಳುವಂಥ ಆತ್ಮ, ನೋಡುವ ಸಾಧನ, ಈ ತ್ರಿಪುಟಿ ಬರುತ್ತೆ. ಬರಲಿ ಏನಾಗುತ್ತೆ ಎಂದ ಅಲ್ಲ, ಹಾಗೆ ಬಂದ್ಬಿಟ್ರೆ ಇದು ದೋಷ ಆಗುತ್ತೆ. ಏನು ಸಂಸಾರ ನಿವೃತ್ತಿ ಆಗೋದಿಲ್ಲ. ಎಲ್ಲಿವರೆಗೆ ಕ್ರಿಯಾಕಾರಕ ಫಲವಿರುತ್ತೋ ಅಲ್ಲಿವರೆಗೆ ಸಂಸಾರ ನಿವೃತ್ತಿ ಇರೋದಿಲ್ಲ. ಯಾಕಂದ್ರೆ ಸಂಸಾರ ಅಂದ್ರೆ ಕ್ರಿಯಾಕಾರಕ ಫಲಭೇದಕ್ಕೆ ಸಂಸಾರ ಅಂತ ಹೆಸರು. ಆತ್ಮೀಕತ್ವದಲ್ಲಿ ಕ್ರಿಯಾಕಾರಕ ಫಲಭೇದವು ವಿಲಕ್ಷಣವಾದ ಇರುತ್ತೆ ಮಾಡ್ಕೋಣ ಅಂತ ಅವನು. ಆತ್ಮೀಕತ್ವೇ ಅದಾಗಲ್ಲ, ಆತ್ಮೀಕತ್ವೇ ಏವ ಕ್ರಿಯಾಕಾರಕ ಫಲಭೇದ ಸಂಸಾರ ವಿಲಕ್ಷಣ ಇತಿ ಚೇತ್. ಆತ್ಮೀಕತ್ವ ಏವ ಕ್ರಿಯಾಕಾರಕ ಫಲಭೇದ ಸಂಸಾರ ವಿಲಕ್ಷಣ ಇತಿ ಚೇತ್. ಆತ್ಮೀಕತ್ವದಲ್ಲಿಯೇ ಒಂದು ಕ್ರಿಯಾಕಾರಕ ಫಲಭೇದ ಇದನ್ನು ಮಾಡ್ಕೋಣ, ಅದು ಸಂಸಾರಕ್ಕೆ ವಿಲಕ್ಷಣವಾದ ಕ್ರಿಯಾಕಾರಕ ಫಲ. ಅದು ಒಂದು ಇವರು ರಾಮಾನುಜ ಅರ್ಥ ಮಾಡ್ತಾರೆ. ಅಪ್ರಾಕೃತವಾದ ಶರೀರ, ಅಪ್ರಾಕೃತವಾಗಿರ್ತಕ್ಕಂತಹ ಭೋಗ, ಎಲ್ಲ ವೈಕುಂಠದಲ್ಲಿ ಪ್ರಾಕೃತವಾದ ಶರೀರ ಅದು ಏನೋ ಒಂದು ಮಾಡ್ತಾರೆ. ಏನು ಸೃಷ್ಟಿ ಒಳಗಿರೋದೆಲ್ಲ ಪ್ರಕೃತಿಯೇ ಹೊರತು ಸೃಷ್ಟಿ ಅತೀತವಾದದ್ದು ಅಪ್ರಾಕೃತ, ಸೃಷ್ಟಿ ಒಳಗಿರೋದು ಅಪ್ರಾಕೃತ ಆಗೋದೇ ಇಲ್ಲ. ಹಾಗಾದ್ರಿಂದ ಇವ್ ಪೂರ್ವಕ್ಕೆ ಏನಂತಿದ್ದಾನೆ, ಈ ಆತ್ಮೀಕತ್ವದಲ್ಲಿಯೇ ಒಂದು ಬೇರೆ ತರಹ ಕ್ರಿಯಾಕಾರಕ ಫಲವೇದ ಇದೆ ಮಾಡ್ಕೋಣ. ಅದು ಸಂಸಾರ ರೂಪವಾದ ಕ್ರಿಯಾಕಾರಕ ಫಲ ಅಲ್ಲ, ಸಂಸಾರಕ್ಕೆ ವಿಲಕ್ಷಣವಾಗಿರುವ ಕ್ರಿಯಾಕಾರಕ ಫಲ ಮಾಡ್ಕೋಣ ಅಂದ್ರೆ ಹಂಗಾಗೋದಿಲ್ಲ ಅಂದ್ರು. ಯಾಕಾಗೋಲ್ಲ ಅಂದ್ರೆ ಆತ್ಮನಃ ನಿರ್ವಿಶೇಷ ಏಕತ್ವಾಭ್ಯುಪಗಮೆ. ಆತ್ಮನಃ ನಿರ್ವಿಶೇಷ ಏಕತ್ವಾಭ್ಯುಪಗಮೆ ದರ್ಶನಾದಿ ಕ್ರಿಯಾಕಾರಕ ಫಲಭೇದಾಭ್ಯುಪಗಮಸ್ಯ ದರ್ಶನಾದಿ ಕ್ರಿಯಾಕಾರಕ ಫಲಭೇದಾಭ್ಯುಪಗಮಸ್ಯ ಶಬ್ದ ಮಾತ್ರತ್ವ. ಇದು ಅಲ್ಟಿಮೇಟ್ ಅಂದ್ರೆ ಫೈನಲ್ ಉತ್ತರ, ಇದು ಕೊನೆಯ ಉತ್ತರ ಅಲ್ಲಪ್ಪ. ಆತ್ಮನು ನಿರ್ವಿಶೇಷನು ಅಂತ ಒಪ್ಕೊಂಡ್ಬಿಟ್ಮೇಲೆ, ನಿರ್ವಿಶೇಷ ಅಂದೇನು? ಯಾವ ಶಬ್ದ, ಪ್ರತ್ಯಯ, ಜಾತಿ, ಗುಣ, ಕ್ರಿಯೆ, ಸಂಬಂಧ ಏನೇನೇನೇನೂ ಅಲ್ಲಿ ಬರೋ ಹಾಗಿಲ್ಲ. ಕೇವಲ ಆ ಕೇವಲ ಅನ್ನೋದು ಇಲ್ಲಿಂದ ಇಲ್ಲ. ಅಕೇವಲ ಇಟ್ಕೊಂಡು ಅಲ್ಲಿ ಕೇವಲ ಅಂತ ಅಲ್ಲಿ ಕೇವಲ ಅನ್ನೋದು ಇಲ್ಲ. ಹೀಗಾಗಿ ನಿರ್ವಿಶೇಷ ಮತ್ತು ಏಕತ್ವ. ಏಕ ಅಂದ್ರೆ ಸೂರ್ಯ ಒಂದೊಳಗೆ ಒಂದಲ್ಲ, ಇನ್ನೊಂದೆಂಬುದು ಇಲ್ಲದೇ ಇರುವ ಒಂದು ಅಂಥವನು ಅಂತ ಒಪ್ಕೊಂಡ್ಬಿಟ್ಮೇಲೆ ಮತ್ತೆ ಅಲ್ಲಿ ದರ್ಶನಾದಿ ನೋಡೋದೇ ಮುಂತಾದ ಕ್ರಿಯೆ, ಕಾರಕ, ಫಲಭೇದ ಅಂತ ಹೀಗೆ ಒಪ್ಕೊಂಡ್ರೆ ಅದು ಶಬ್ದ ಮಾತ್ರವಾಗತ್ತೆ ಹೊರತು ಅದು ಅಲ್ಲಿರೋಕೆ ಅವಕಾಶ ಇಲ್ಲ. ಸುಮ್ಮನೆ ಅನ್ಬೇಕಷ್ಟೇ. ಅಪ್ರಾಕೃತ ಅಂತ ಹೇಳಿದ ಹಾಗೇನೆ ಏನೋ ಒಂದು ಶಬ್ದ ಮಾತ್ರ ಹೇಳಬೇಕೇ ಹೊರತು ಅಪ್ರಾಕೃತ ಅಂದು ಪ್ರಾಕೃತ ಅಂದು ಎಲ್ಲ ಪ್ರಾಕೃತವೇ. ನಿಮ್ಮ ಸ್ವಾಮಿಗಳು ಆತ್ಮಾಕಾರವಾದ ವೃತ್ತಿ ಅಂದ್ರು. ಅರೆ, ಆಕಾರ ಬಂದ್ಬಿಟ್ರೆ ಅದು ಅಖಂಡ ಆಕಾರ ಅಲ್ಲ. ಎಲ್ಲ ಆ ವೃತ್ತಿಯು ಪರಿಚ್ಛಿನ್ನವೇ. ವೃತ್ತಿಯಲ್ಲಿ ಅಖಂಡ ವೃತ್ತಿ, ಪರಿಚ್ಛಿನ್ನ ವೃತ್ತಿ, ವೃತ್ತಿಯೆಲ್ಲ ಪರಿಚ್ಛಿನ್ನವೇ. ಆದ್ರಿಂದ ಆತ್ಮಾಕಾರ ವೃತ್ತಿ ಬರುತ್ತೆ, ಅದೆಲ್ಲ ಇಲ್ಲ ಅಂತ. ಅಖಂಡಾಕಾರ ವೃತ್ತಿ ಅಂತ ಒಂದು ಈಗಿನ ವೇದಾಂತಗಳು ವ್ಯಾಖ್ಯಾನಕ ಹೇಳಿದ ಅಖಂಡಾಕಾರ ವೃತ್ತಿ ಹೇಳುತ್ತೆ. ಔಪಚಾರಿಕವಾಗಿ ಹೇಳ್ಬೋದು, ಆದರೆ ಅದು ಫೈನಲ್ ಅದು ಹೊಂದಲ್ಲ. ಯಾಕೆಂದ್ರೆ ವೃತ್ತಿಯೆಲ್ಲ ಪರಿಚ್ಛಿನ್ನವಾದ್ಮೇಲೆ ಎಲ್ಲಾ ವೃತ್ತಿಯು ಬೆಟ್ಟ ನೋಡಿದಾಗಲೂ ಪೂರ್ತಿ ವೃತ್ತಿ ವಿನಿಯೋಗವಾಗುತ್ತೆ. ಇರುವೆ ನೋಡೋದಕ್ಕೂ ಪೂರ್ತಿ ವೃತ್ತಿ ವಿನಿಯೋಗ ಆಗುತ್ತೆ. ಇರುವೆ ನೋಡೋದಕ್ಕೆ ಮನಸ್ಸು ಚೂರು ಹೋಗುತ್ತೆ, ಬೆಟ್ಟ ನೋಡೋದಕ್ಕೆ ಸ್ವಲ್ಪ ಜಾಸ್ತಿ ಹೋಗುತ್ತೆ, ಈ ಆಕಾಶ ನೋಡೋದಕ್ಕೆ ಇನ್ನೂ ಜಾಸ್ತಿ. ಹಾಗಲ್ಲ ಇಲ್ಲ.
ಏನನ್ನು ನೋಡ್ಬೇಕಾದ್ರೂ ಮನಸ್ಸು ಪೂರ್ತಿ ಆಗತ್ತೆ. ಇವನು ಈ ಬ್ಯಾಕ್ಟೀರಿಯಾ ನೋಡ್ಬೇಕಾದ್ರೂ ಮನಸ್ಸು ಪೂರ್ತಿ ಆ ಬ್ಯಾಕ್ಟೀರಿಯಾ ಆಕಾರ ಬೇಕೇ ಹೊರತು ಅರ್ಧ ಬ್ಯಾಕ್ಟೀರಿಯಾ ಆಕಾರ ಇನ್ನು ಅರ್ಧ ಮನಸ್ಸು ತಾನೇ ಇರುತ್ತೆ, ಹಾಗಿಲ್ವೇ ಇಲ್ಲ. ಅದು ಮನಸ್ಸಿಗೆ ಅದು ಇದರ ದ್ರವ್ಯವಲ್ಲವಾದ್ರಿಂದ, ಭೌತಿಕ ದ್ರವ್ಯವಲ್ಲವಾದ್ರಿಂದ, ಅಭೌತಿಕ ತತ್ವ ಆದ್ರಿಂದ ಅದು ಯಾವ್ಯಾವುದನ್ನ ಅರಿತಾ ಇದ್ರು ಅದು ಪೂರ್ತಿ ಆಕಾರ ಆಗ್ಬಿಟ್ಮೇಲೆ ಅದರ ಅರಿವಾಗೋದು. ಮನಸ್ಸು ಆ ಆಕಾರ ಆದ್ಮೇಲೆ ಆ ಆಕಾರವನ್ನು ಹೊಂದಿದ ಮನಸ್ಸಿನ ಮೇಲೆ ಆತ್ಮ ಚೈತನ್ಯ ಬಿದ್ದಾಗ ಅರಿವಾಗತ್ತೆ. ಅದು ಫಾಸ್ಟ್ ಆಗತ್ತೆ. ಹೇಗೆ ಪದಾರ್ಥ ಬೆಳಕು ಹೇಗೆ ಬಿಡಿಸೋಕ್ಕಾಗಲ್ವೋ, ಇದು ವೃತ್ತಿ ಆಕಾರವಾಗಿರುವ ಮನಸ್ಸನ್ನು ಆತ್ಮ ಚೈತನ್ಯವನ್ನು ಬಿಡಿಸೋಕ್ಕಾಗಲ್ಲ. ಅದು ಯಾಕೆಂದ್ರೆ ಆತ್ಮ ಚೈತನ್ಯವೇ ಆಕಾರ ತೋರ್ತಾ ಇರೋದು. ವೃತ್ತಿ ಹೊರಗಡೆಯಿಂದ ಆತ್ಮ ಚೈತನ್ಯ ಆಗಿ ಹೋಗಿ ಬೀಳುತ್ತೆ ಅಂತ ಹಾಗಿಲ್ಲ. ಚೈತನ್ಯವೇ ಆ ಜಾಗದಲ್ಲಿ ಪ್ರತ್ಯಯ ಆಕಾರ ತೋರ್ತಾ ಇರುತ್ತೆ. ಹಾಗಾದ್ರಿಂದ ದರ್ಶನಾದಿ ಕ್ರಿಯಾಕಾರಕ ಫಲಭೇದ ಇದನ್ನ ಕೇಳಿ ಮತ್ತೆ ಹೇಳಿದ್ರೆ ಅದು ಈಗ ಹೇಳಿದ್ದು ಇಲ್ಲಿ ಆ ವೃತ್ತಿ ಅಂದ್ರೆ ಪ್ರತ್ಯಯ ಆಕಾರ ಇಲ್ಲ ಒಂದೇ ಅರ್ಥ ಮನಸ್ಸಿನ ಆಕಾರ. ಅದೊಂದು ಆತ್ಮನ ಬೆಳಕೊಂದು ಎರಡಿಲ್ಲ. ಹೇಗೆ ಸೂರ್ಯನ ಬೆಳಕು ಮತ್ತೆ ಪುಸ್ತಕದ ಮೇಲೆ ಬೆಳಕು ಬೀಳುತ್ತೆ ಅಂತ ಹೇಗೆ ಹೇಳ್ತೀವೋ ಹಾಗೆ ವೃತ್ತಿ ಪ್ರತ್ಯಯ ಅದ ಮೇಲೆ ಆತ್ಮ ಚೈತನ್ಯ ಹೇಗೆ ಬೀಳುತ್ತೆ ಅಂತಿಲ್ಲ. ಆತ್ಮ ಚೈತನ್ಯವೇ ಅಲ್ಲಿ ವೃತ್ತಿ ಆಕಾರ ತೋರ್ತಾ ಇರುತ್ತೆ. ಚೈತನ್ಯದೆಲ್ಲ ಪೂರ್ತಿ ವೃತ್ತಿಯಲ್ಲೆಲ್ಲ ಪೂರ್ತಿ ಚೈತನ್ಯ ಸೇರ್ಕೊಂಡಿರುತ್ತೆ. ಹೇಗೆ ಗುಳ್ಳೆಯಲ್ಲೆಲ್ಲ ನೀರು ಪೂರ್ತಿ ಸೇರ್ಕೊಂಡಿರುತ್ತೋ ವೃತ್ತಿಯಲ್ಲೆಲ್ಲ ಪೂರ್ತಿ ಚೈತನ್ಯ ಸೇರ್ಕೊಂಡಿರುತ್ತೆ. ಆದ್ರೆ ಹೊರಗಡೆ ಕಡೆಯಿಂದ ಅದನ್ನ ವೃತ್ತಿ ಅಂತ ಹೊರತು ಒಳಗಡೆ ಕಡೆಯಿಂದ ಅದು ಆತ್ಮನೇ. ಆ ವೃತ್ತಿ ಅನ್ನೋದು ಆತ್ಮನೆಯೋ ಆತ್ಮನಿಂದ ಬೇರೆಯೋ ಅಂದ್ರೆ ನೀವು ವಿಷಯ ಪ್ರಧಾನ ಇಟ್ಕೊಂಡ್ರೆ ಬೇರೆ ಅಂತೀವಿ, ಇರೋ ಸ್ವರೂಪದ ಕಡೆಯಿಂದ ಅದು ಆತ್ಮನೇ ಅಂತೀವಿ. ಸ್ವರೂಪ ಏನು ಅಂತ ಕೇಳಿದ್ರೆ ಆತ್ಮನೇ ಅಲ್ಲಿ ವೃತ್ತಿಯಾಗಿ ತೋರ್ತಾ ಇದ್ದಾನೆ. ಆದ್ರೂ ನಾವೇನಂತೀವಿ, ವೃತ್ತಿಯಲ್ಲಿ ಆತ್ಮ ಚೈತನ್ಯವು ಪ್ರತಿಬಿಂಬಿತವಾದಾಗ ಪ್ರತಿಫಲಿತವಾದಾಗ ಅರಿವಾಗತ್ತೆ ಅಂತ ಒಂದು ಪ್ರಕ್ರಿಯೆ ಹೇಳ್ತೀವಿ ಅಷ್ಟೇ. ಒಂದು ಮೆಥಡ್ ಅದು. ನಿಜ ಅಂದ್ರೆ ನನಗೆ ನಿಮ್ಗೆ ಹಸುವಿನ ಅರಿವಾಗ ಹೇಗಾಗುತ್ತೆ ಅಂದ್ರೆ ಹಸುವಿನ ಚಿತ್ರವಾಗಿರುವಂತಹ ನಿಮ್ಮ ಮನಸ್ಸಿನಲ್ಲಿ ಆತ್ಮ ಚೈತನ್ಯವು ಬಿದ್ದಾಗ ಹಸುವಿನ ಅರಿವಾಗತ್ತೆ ಅಂತ ಒಂದು ಪ್ರೊಸೆಸ್, ಒಂದು ಪ್ರೊಸೀಜರ್. ಇನ್ನು ಸೂಕ್ಷ್ಮ ಒಳಕ್ ಹೋದ್ರೆ ಚೈತನ್ಯವೇ ಆ ಹಸುವಿನ ಆಕಾರದ ಪ್ರತಿವಾಗಿರುತ್ತೆ ಹೊರತು ಚೈತನ್ಯ ಹೇಗೆ ನೀರೇ ಅಲೆ ಗುಳ್ಳೆ ಆಗಿರುತ್ತೋ ಚೈತನ್ಯವೇ ಆ ಅಂತಃಕರಣದಲ್ಲಿ ಹಸುವಿನ ಆಕಾರವಾಗಿ ತೋರ್ತಾ ಇರುತ್ತೆ. ಆಕಾರವು ಆಕಾರದಲ್ಲಿ ಅನುಭೂತ ಚೈತನ್ಯವೂ ಬಿಡಿಸಕ್ಕಾಗಲ್ಲ ನಿಮ್ಗೆ. ಹಂಗೆ ಅಲ್ಲ, ಅಲ್ಲಿ ಏನಂತಾರೆ, ಒಂದು ಕಾನ್ಶಿಯಸ್ ಅವೇರ್ನೆಸ್ ಒಂದು ಪ್ಲಸ್ ಎಕ್ಸಿಸ್ಟೆನ್ಸ್ ಒಂದು ಎರಡು ಬರುತ್ತೆ. ಸತ್ತು ಚಿತ್ತು ಬರೋದ್ರಿಂದ ಹಂಗೆ ನೀವು ಎಕ್ಸ್ಪ್ಲನೇಷನ್ ಗೋಸ್ ಅಲ್ಲಿ ಅರಿವಿನ ಪ್ರಧಾನ ತಗೊಂಡ್ರೆ ಚೈತನ್ಯ ಅರಿವು ಜ್ಞಾನ ಅಂತ, ವೃತ್ತಿ ಆಕಾರ ಅಂತ ತಗೊಂಡ್ರೆ ಅದು ಮನಸ್ಸು ಅಂತ. ಇವು ಕಲ್ಸಕ್ರಿಯಲ್ಲಿ ಸಿಹಿ ಹೇಗೆ ಬಿಡಿಸೋಕ್ಕಾಗಲ್ವೋ, ಕಲ್ಸಕ್ರಿಯನ್ನು ಸಿಹಿಯನ್ನು ಬಿಡಿಸ ಹೇಗಾಗಲ್ವೋ ಹಾಗೆ ವೃತ್ತಿಯನ್ನು ಚೈತನ್ಯವನ್ನು ಬಿಡಿಸೋಕ್ಕಾಗಲ್ಲ. ಯಾಕಾಗಲ್ಲ? ಚೈತನ್ಯವೇ ವೃತ್ತಿಯಾಗಿ ಆಕಾರ ತೋರ್ತಾ ಇರೋದು. ಆದ್ರೆ ನಿಮ್ಗೆ ವೃತ್ತಿ ಆದಾಗ ವಿಷಯ ಪ್ರಧಾನವಾಗಿರುತ್ತೆ. ವಿಷಯ ಹಸು, ಆನೆ, ಮರ ಅನ್ನೋದು ಬೇರೆ ಬೇರೆ ಆಗ್ತಾ ಇರುತ್ತೆ. ಚೈತನ್ಯ ಎಲ್ಲಕ್ಕೂ ಕಾಮನ್ ಆಗಿರುತ್ತೆ. ವೃತ್ತಿ ಮಾತ್ರ ಹೇಳಿ. ಅಲ್ಲ, ನನಗೆ ಇನ್ನೊಂದು ಪಾಯಿಂಟ್ ಯಾವಾಗ್ಲೂ ಅದು ಒಂದು ಕನ್ಫ್ಯೂಷನ್ ತರ ಇದೆ. ಈಗ ನಾವು ಏನಂತಾರೆ ಜೀವಾತ್ಮ ಅಥವಾ ಐ ಥಾಟ್ ಅಂತಾರಲ್ವಾ. ಐ ಥಾಟ್ ಅಂದ್ರೆ ಅದು ಪ್ರತಿಬಿಂಬ ಬಿದ್ದು ಅದು ನಾನು ಅಂತ ಮನುಷ್ಯನ ನಾನು ಅಂತ ಮಾಡೋದು ಜೀವಾತ್ಮ, ಐ ಥಾಟ್ ಅಂತಾರಲ್ವಾ. ಈಗ ಆ ಥಾಟ್ ಪಕ್ಕಕ್ಕಿಟ್ರೆ ಈಗ ಆತ್ಮ ಚೈತನ್ಯ ಸ್ಟಿಲ್ ಒಂದು ವೃತ್ತಿ ಇನ್ನ ಬರುತ್ತೆ. ಆ ವೃತ್ತಿಯಲ್ಲಿ ಆ ವಸ್ತು ಕಾಣುತ್ತೆ ಮನುಷ್ಯನ್ಗೆ ಇನ್ನೂ. ಕರೆಕ್ಟ್ ಅಲ್ವಾ? ಅದು ಹೌದು, ವೃತ್ತಿಯಲ್ಲಿ ಚೈತನ್ಯ ಪ್ರತಿಬಿಂಬಿತವಾಗುತ್ತೆ. ಒಂದು ಹಂತದ ಇದು ಉಪದೇಶ. ಅಲ್ಟಿಮೇಟ್ ಕೇಳಿದ್ರೆ ವೃತ್ತಿ ಕಲ್ಪಿತ, ವೃತ್ತಿ ಇಲ್ಲ. ಆತ್ಮನೇ ವೃತ್ತಿಯಾಗಿ ತೋರ್ತಾ ಇರ್ತಾನೆ. ಚೈತನ್ಯ ಅದು ಬೇರೆ. ಅದು ಅರ್ಥ ಆಯ್ತು ನನಗೆ. ವೃತ್ತಿ ಸರಿ, ಆತ್ಮನೇ ಅನ್ಕೊಳ್ಳಿ, ಅಂತೂ ವೃತ್ತಿ ಅಂತಾನೆ ಮಾತಾಡೋಣ ಈಗ. ಹಸು ಅಂತ ಹೇಳಿದ್ ನೀವು, ಹಸು ಕಾಣಿಸ್ತು, ಆ ವೃತ್ತಿ ನನ್ ಮೈಂಡ್ ಅಲ್ಲಿ ಬಂತು, ಆತ್ಮ ಚೈತನ್ಯ ಬಿದ್ದಿದೆ, ಅದು ಕಾಣಿಸ್ತು. ಈಗ ಜೀವಾತ್ಮದ್ದು ಥಾಟ್ ಐ ಥಾಟ್ ಅಂತ ಇರ್ತೀವಲ್ಲ ಯಾವಾಗ್ಲೂ, ಅಹಂಕಾರ ಅಂತ ಆ ಥಾಟ್, ಅದ್ರಿಂದ ಏನು ಇಲ್ಲ. ಅದು ಇದಕ್ಕೆ ಅಟ್ಯಾಚ್ ಆದ್ರೆ ಅವಾಗ ನನಗಿಷ್ಟ ಇಲ್ಲ ಅಂತ ಬರುತ್ತೆ ಅಷ್ಟೇ ಅಲ್ವಾ? ಇಲ್ಲ, ಈಗ ಐ ಥಾಟ್ ಇಲ್ಲ ಅಂದ್ರೆ ಇಟ್ ಈಸ್ ಲೈಕ್ ಏನಂತಾರೆ, ಡೈರೆಕ್ಟ್ ಆಗಿ ಅಂದ್ರೆ ಸಮಾಧಿಯಲ್ಲಿ ಇರೋರ್ಗೆ ಲೈಕ್ ಎಲ್ಲದಕ್ಕೂ ಐ ಸೇರ್ಸಿದ್ರೆ ತಾನೇ ಪ್ರಾಬ್ಲಮ್ ಆಗೋದು. ಐ ಪಕ್ಕಕ್ಕೆ ತೆಗ್ದು ಹಾಕ್ಬಿಟ್ರೆ ಯು ಸ್ಟಿಲ್ ಹ್ಯಾವ್ ದ ಥಾಟ್,
ಇದು ಹಸುವು, ಇದು ಮೀನ್ ಆಪಲ್, ಇದು ಅಂತ ಎಲ್ಲಾನು ಥಾಟ್ಸ್ ಬರುತ್ತೆ. ಬಟ್ ಐ ಥಾಟ್ ಇಸ್ ನಾಟ್ ಅಟ್ಯಾಚ್. ಸೊ ಐ ಥಾಟ್ ಬಂದೇ ವೃತ್ತಿ ಬರೋದು. ಐ ಆಗೋದೇ ಫಸ್ಟ್ ಐ ಆಗ್ತಾನೆ, ಆತ್ಮನೇ ಐ ಥಾಟ್ ಆಗಿ ಆಮೇಲೆ ವೃತ್ತಿ ಆಗೋದೇ ಹೊರತು ಕನ್ಫ್ಯೂಷನ್ ಐ ಥಾಟ್ ವೃತ್ತಿನೇ ಅಲ್ವಾ ಗುರುಗಳೇ? ಒಂದು ವೃತ್ತಿನೇ, ಅದು ಒಂದು ವೃತ್ತಿನೇ. ಹೌದು, ಐ ಥಾಟ್ ಬರ್ದೇನೆ ನಿಮ್ಗೆ ಬೇರೆ ಹಸು ಚಿತ್ರ, ಮರ ಚಿತ್ರ ಯಾವ್ದು ಬರಲ್ಲ. ಮತ್ತೆ ಇದು ಏನಂತಾರೆ, ತಿಳ್ಕೊಂಡವ್ರು ಜ್ಞಾನಿಗಳಿಗೆ ಆ ಥಾಟ್ ಹೆಂಗಿರುತ್ತೆ? ಮತ್ತೆ ಅವ್ರಿಗಂತೂ ಐ ಥಾಟ್ ಇಲ್ವಲ್ಲ, ತೋರಿಕೆ ರೂಪದಲ್ಲಿ ಇರುತ್ತೆ, ಸತ್ಯವಾಗಿರಲ್ವೇ ಹೊರತು ತೋರಿಕೆ ರೂಪದಲ್ಲಿ ಐ ಥಾಟ್ ಇರುತ್ತೆ, ವೃತ್ತಿ ಇರುತ್ತೆ. ಜ್ಞಾನಿಗಳಿಗೆ ಸತ್ಯತ್ವ ಬುದ್ಧಿ ಹೋಗಿರುತ್ತೆ ಅಷ್ಟೇ. ನಾನ್ ಅರ್ಥ ಮಾಡ್ಕೊಂಡಿದ್ದು ಗುರುಗಳೇ, ಐ ಥಾಟ್ ಬಂದ್ರೆ ಬರೀ ಅದು ಅಹಂಕಾರ ತರ ಅಟ್ಯಾಚ್ ಆಗ್ಬಿಟ್ಟು ನನಗಿದ್ ಇಷ್ಟ, ನನಗಿದ್ ರಾಗದ್ವೇಷ ಸೇರ್ಕೊಳ್ಳುತ್ತೆ. ಹೌದೌದು, ಐ ಥಾಟ್ ಪಕ್ಕಕ್ಕೆ ತೆಗೆದ್ಬಿಟ್ರೆ ಇನ್ನ ನಿಮ್ ವಸ್ತು ಅಂತೂ ಕಾಣುತ್ತೆ. ಅಂಡ್ ಯು ಆರ್ ಸೀಯಿಂಗ್ ಇಟ್ ವಿತೌಟ್ ಇದು ಆಗಲ್ಲ. ಐ ಥಾಟ್ ಇದೆ, ಯಾವುದೇ ವೃತ್ತಿ ಕಾಣಲ್ಲ. ಐ ಥಾಟ್ ಬರ್ಲೇಬೇಕು. ಐ ಥಾಟ್ ಬರ್ದೇನೆ ವೃತ್ತಿ ಆಗ್ಲಿ ವಸ್ತು ಆಗ್ಲಿ ಕಾಣೋದೇ ಇಲ್ಲ. ಆದ್ರೆ ಐ ಥಾಟ್ ಬಂದ್ರು ವೃತ್ತಿ ಬಂದ್ರು ಜ್ಞಾನಿಗೆ ಎರಡೂ ನನ್ನಲ್ಲಿ ಕಲ್ಪಿತವಾದ ವಿಶೇಷ ಅಂತ ತಿಳ್ಕೊಂಡಿರ್ತಾನೆ. ಐ ಥಾಟ್ ಜ್ಞಾನಿಗಳಿಗೂ ಬರುತ್ತೆ, ಅದು ಸತ್ಯತ್ವ ಬುದ್ಧಿ ಇರಲ್ಲ. ಆ ವೃತ್ತಿ ಹೇಳ್ತಾ ಇರೋದು ಐ ಥಾಟ್ ಇಲ್ದೇ ಇದ್ರೆ ವಸ್ತು ಗೊತ್ತಾಗಲ್ಲ ಅಂತೀರಾ? ಆಗೋದೇ ಇಲ್ಲ. ಐ ಥಾಟ್ ಬರ್ದೇ ಹೋದ್ರೆ, ನಾನ್ ಬರ್ದೇ ಹೋದ್ರೆ ಅದು ನಾನು ಸುಪ್ತವಾಗಿರುತ್ತೆ ಅಷ್ಟೇ. ಅಲ್ಲಿ ಪ್ರೈಮ್ ಆಗಿ ವೃತ್ತಿ ಇರುತ್ತೆ, ಐ ಸುಪ್ತವಾಗಿರುತ್ತೆ. ನಾನು ಅಂತಲೇ ಅನ್ಕೊಂಡಾಗ ಐ ಪ್ರೈಮ್ ಆಗುತ್ತೆ, ಅವಾಗ ಬೇರೆ ವೃತ್ತಿ ಇರಲ್ಲ. ಅದು ಐ ಇಲ್ದೆ ನಾನು ಅಂತ ಇಲ್ದೇನೆ ಮುಂದಿನ ಯಾವ ವ್ಯವಹಾರವೂ ಇಲ್ಲ. ನಾನೇ ಚಿತ್ತದಿಂದ ಎದ್ಕೊಳ್ಳುತ್ತೆ, ಚಿತ್ತದಲ್ಲಿ ಸ್ಟೋರ್ ಆಗುತ್ತೆ ಅಂತಾರ. ಚಿತ್ತದಲ್ಲಿ ನಾನಾಗದೆ ಚಿತ್ತ ಎದ್ದೋಳಮ್ಮ. ಚಿತ್ತ ಎದ್ಕೋಬೇಕಾದ್ರೆ ಅಲ್ಲಿ ನೀವ್ ಆಗಿರ್ಲೇಬೇಕದು. ನೀವಾಗ್ಲಿ ಚಿತ್ತ ವೃತ್ತಿ ವ್ಯಾಪಾರ ಮಾಡಲ್ಲ. ಇರೋದಕ್ಕೆ ಏನು ಕಾಣಲ್ಲ. ಹೌದು, ಅದು ಬಹಳ ಸೂಕ್ಷ್ಮ. ಐ ಅನ್ನೋದು ವಾಸ್ತು ಹೇಳಿದ್ರೆ ಐನ ಮೂಲ ರೂಪ ಆತ್ಮನೇ. ಐ ಅನ್ನೋದು ಆತ್ಮ ಫೈನಲಿ ಆಗಲ್ಲ. ಅದರಲ್ಲಿ ಇನ್ನೂ ವಿಶೇಷ. ಐಗೂ ವೃತ್ತಿಗೂ ವ್ಯತ್ಯಾಸ ಏನು ಅಂದ್ರೆ, ಐ ನಾನು ಅನ್ನೋದಿದೆಯಲ್ಲ, ನಾನು ಅನ್ನೋದು ಬಲಮಟ್ಟಿಗೆ ಆತ್ಮಸ್ವರೂಪವನ್ನೇ ಹೊಂದಿರತಕ್ಕಂಥದ್ದು. ಅದು ಪ್ರತಿಬಿಂಬಿತವಾದ ಐ. ವೃತ್ತಿಯಲ್ಲಿ ಹೊರಗಿನ ಪ್ರಧಾನ, ಹೊರಗಿನ ವಸ್ತು ಪ್ರಧಾನ. ಹೊರಗಿನ ಹಸು, ಮರ, ಜನ ಅದನ್ನ ಇಟ್ಕೊಂಡು ಆಕಾರ ಬರುತ್ತೆ. ಐಯಲ್ಲಿ ಬರೀ ಅಂತಃಕರಣದಲ್ಲಿ ಪ್ರತಿಬಿಂಬಿತ ಆಗ್ಬಿಟ್ರೆ ಐ ಆಗ್ಬಿಡುತ್ತೆ. ಐಗೆ ಲಕ್ಷ್ಮಿ ಅವ್ರು ಹೇಳ್ದಂಗೆ ಅದು ಒನ್ ಆಫ್ ದ ಥಾಟ್ ಅಷ್ಟೇ, ಅಂದ್ರೆ ಒಂದು ವೃತ್ತಿ ಅಷ್ಟೇ, ಅದು ಇನ್ನೇನು ವೃತ್ತಿ. ಅದು ವೃತ್ತಿ. ಅಂತಃಕರಣ ತಟ್ಟೆ ಒಳಗೆ ರಿಫ್ಲೆಕ್ಟ್ ಆಗದೆ ಹೋದ ಚೈತನ್ಯ ರಿಫ್ಲೆಕ್ಟ್ ಆಗದೆ ಹೋದ ಐ ಬರಲ್ಲ. ಸರಿ, ಈಗ ಹೆಂಗೆ ಅಂದ್ರೆ, ಈಗ ರಿಫ್ಲೆಕ್ಟ್ ಆಯ್ತು, ಐ ಬಂತು, ಐ ಬಂದ್ಮೇಲೆ ವಸ್ತು ಏನ್ ಕಾಣಿಸಿದ್ರು ಕಾಣಿಸುತ್ತೆ. ಈಗ ಐ ಇಲ್ಲ ಅಂದ್ರೆ ಏನು ಕಾಣಲ್ಲ ಅಂತ ಇದ್ರೆ, ಏನು ತಿಳ್ಕೊಳಕ್ಕೆ ಆಗಲ್ಲ ಅಂತ ಇದ್ರೆ. ಹೌದು, ನಾನು ಇಡೀ ಹೋದ್ರೆ ಏನು ವ್ಯವಹಾರ ಇಲ್ಲ. ಹಾಗೆ ಜೀವನ್ ಕಲ್ಪಯತೆ ಪೂರ್ವ. ಫಸ್ಟ್ ನಾನು ಕಲ್ಪನೆ ಆದ್ಮೇಲೆ ಇದೂ ಕಲ್ಪನೆ, ನೀನು ಕಲ್ಪನೆ, ನನ್ನದೂ ಕಲ್ಪನೆ, ಎಲ್ಲಾ ಕಲ್ಪನೆಗೂ ನಾನು ಅನ್ನೋದೇ ಮೂಲ. ಅದನ್ನೇ ಹೇಳೋದು. ಯಾವಾಗ್ಲೂ ನನ್ಗೆ ಅರ್ಥ ಆಗಿರೋದು, ಈ ಐನ ತೆಗ್ದಾಕು ಅಂತೀವಲ್ಲ. ಸೊ ಐ ಥಾಟ್ ರಿಯಲೈಸ್ ದ ಸೆಲ್ಫ್, ಅದು ಡೈರೆಕ್ಟ್ ಆಗಿ ಕಾಣುತ್ತೇನೋ, ಈ ಐ ಹೋಗ್ಬಿಡುತ್ತೇನೋ ಅಂತ. ಹೋಗಲ್ಲ. ಐ ಹೋಗೋದು ಅಂದ್ರೆ, ತೆಗೆದುಹಾಕೋದು ಅಂದ್ರೆ ರಿಯಲ್ ಅಲ್ಲ ಅಂತ ತಿಳ್ಕೊಳ್ಳೋದು ಅಷ್ಟೇ ಹೊರತು ಐ ತೆಗೆದುಹಾಕೋದು ಅಂದ್ರೆ ಐಯನ್ನು ರಿಮೂವ್ ಮಾಡ್ಬೇಕಾಗಿಲ್ಲ. ಅದು ವಸ್ತು ಅಲ್ಲ ಐ ಅನ್ನೋದು. ಐ ಅನ್ನೋದು ಒಂದು ಥಾಟ್. ಅದು ಹಾಗಿಲ್ಲ, ಐ ಆಗಿಲ್ಲ. ಐ ಅನ್ನೋದು ಒಂದು ಕಾಲ್ಪನಿಕ ಪ್ರತ್ಯಯ. ನಿಜವಾಗಿ ಸ್ವರೂಪವೇ ಇಲ್ಲಿ ಐ ಆಗಿ ತೋರ್ತಾ ಇದೆ. ಐಗೆ ಎಕ್ಸಿಸ್ಟೆನ್ಸ್ ಇಲ್ಲ, ಸತ್ಯತ್ವವಿಲ್ಲ ಅಂತ ತಿಳ್ಕೊಳ್ಳೋದಷ್ಟೇ. ಐಯನ್ನು ರಿಮೂವ್ ಮಾಡೋದೇ ಹೊರತು ಐಯನ್ನು ತೆಗೆದುಹಾಕಕ್ಕೆ ಅದನ್ನ ವಸ್ತು ಅಲ್ಲ. ಐ ಅನ್ನೋದು ಒಂದು ಕಾನ್ಸೆಪ್ಟ್. ಐ ಅನ್ನೋದು ಒಂದು ಕಾನ್ಸೆಪ್ಟೇ ಹೊರತು ಐ ಅನ್ನೋದು ಒಂದು ಎಕ್ಸಿಸ್ಟೆನ್ಸ್ ಇಲ್ಲ ಅಂದ್ರೆ ಬೇರೆ ಥಾಟ್ಸ್ ಗೊತ್ತಾಗಲ್ಲ, ಬರೋದೇ ಇಲ್ಲ. ಇರ್ಲೇಬೇಕು. ಹೌದು, ಮೂಲ ಅದು. ನಾನು ಅಂತ ಆಗದೇನೆ ಯಾವುದು ಬರೋದಿಲ್ಲ. ಪಾಪ ಅದನ್ನ ಏನಂತ ಕರಿತೀವಿ, ಕಳ್ಳ. ಅದು ರೋಗ್ ಥಾಟು ತುಂಬಾ, ಅದ್ರಿಂದ ನಮ್ಗೆಲ್ಲ ಇದಾಗೋದು. ಅದಕ್ಕೆ ವೇದಾಂತ ಆ ಪಾಯಿಂಟ್ ಹಿಡ್ಕೊಂಡ್ರು, ಆ ನಾನೂನು ಪಾಯಿಂಟ್ ಹಿಡ್ಕೊಂಡೆ ಅವ್ರು ಉಪದೇಶ ಮಾಡ್ತಾರೆ. ನಾನೂನು ತೋರಿಸಿದ್ಯಲ್ಲ, ಅದು ರಿಯಲ್, ಅದು ಏನು ವಿಚಾರ ಮಾಡು. ನಾನು ಅನ್ನೋದು ಐ ಥಾಟು, ಅದು ಪೂರ್ಣ ಅನಾತ್ಮವೂ ಅಲ್ಲ, ಪೂರ್ಣ ಆತ್ಮನೂ ಅಲ್ಲ. ಅದೊಂದು ರೀತಿ ಆಭಾಸ, ತೋರಿಕೆ ರೂಪವಾದಂತ ಒಂದು. ಅದರಲ್ಲಿ ಅಭಿಮಾನ ಬಂದಾಗ್ಲೇನೆ ಎಲ್ಲ ಬುದ್ಧಿ, ಮನಸ್ಸು, ಚಿತ್ತ, ಹೊರಗಿನ ಇಂದ್ರಿಯ ವ್ಯಾಪಾರ ಮತ್ತೆ ವ್ಯವಹಾರ ಎಲ್ಲವೂ ಅದ್ರ ಮೂಲಕವಾಗಿ ಬರುತ್ತೆ. ಕೆಲವು ಜಾಗದಲ್ಲಿ ಐ ಸುಪ್ತವಾಗಿರುತ್ತೆ, ಕೆಲವು ಜಾಗದಲ್ಲಿ ಐ ಪ್ರಕಟವಾಗತ್ತೆ. ಯಾವುದು ಪ್ರೈಮ್ ಆಗಿರುತ್ತೆ. ಇವಾಗ ನಿಮ್ಗೆ ಕೋಪ ತಾಪ ಬಂದಾಗ ಅಥವಾ ಏನೋ ವಸ್ತುವಿನ ವಿಷಯದಲ್ಲಿ ಮುಳುಗಿದಾಗ ಐ ಅನ್ನೋದು ಅಷ್ಟು ಕಾಣಲ್ಲ ನಿಮ್ಗೆ.
ನೀವು ಏನೋ ಕಥೆ ಓದ್ತಿರ್ತೀಯ ಅನ್ಕೊಳ್ಳಿ, ಅಥವಾ ಏನೋ ನೋಡ್ತಿರ್ತಾರೆ, ಅಲ್ಲಿ ಐ ಅನ್ನೋದು ಅಷ್ಟು ನಿಮಗೆ ಪ್ರಕಟವಾಗ್ತಾ ಇರಲ್ಲ. ಐ ಅನ್ನೋದು ಒಂದು ರೀತಿ ಸೇರ್ ಹೋಗ್ಬಿಟ್ಟಿರುತ್ತೆ, ಅದರಲ್ಲಿ ತಾದಾತ್ಮ್ಯ ಆಗಿರುತ್ತೆ. ಅದು ಐಯನ್ನೇ ನೀವು ಅಬ್ಸರ್ವ್ ಮಾಡಕ್ ಹೋದಾಗ ಅದು ತೋರ್ಕೊಳತ್ತೆ ನಾನು ಅನ್ನೋದನ್ನ. ಆ ನಾನು ಅನ್ನೋದನ್ನ ತೋರ್ಕೊಂಡಾಗ ಅದೇನು ಅಂದ್ರೆ ನಮ್ಗೆ ಅಭಿಮಾನ ಎಲ್ಲ ಬಂದಾಗ ಅದು ಅಷ್ಟು ಇನ್ನ ಸ್ಟ್ರಾಂಗ್ ಆಗಿ ಮುಂದಕ್ಕೆ ಬರುತ್ತೆ ಅನ್ಸುತ್ತೆ. ಹೌದು, ಆ ಅಭಿಮಾನವನ್ನೇ ನಾವು ವೇದಾಂತದಲ್ಲಿ ಅಹಂ ಅನ್ನೋದು. ಅಭಿ ಅಂದ್ರೆ ಹೆಚ್ಚಾಗಿ ಮನ್ಯತೆ ತಿಳಿಯುತ್ತಾನೆ ಅಂತ. ಹೆಚ್ಚಾಗಿ ಅಂದ್ರೆ ಏನೋ ತಾನು ಪ್ಯೂರ್ ಕಾನ್ಶಿಯಸ್ ಆಗಿದ್ರು ಕೂಡ ಅದನ್ನ ಬಿಟ್ಕೊಂಡು ನಾನು ಅಂತ ಹೆಚ್ಚಾಗಿ ತಿಳಿತಾನಲ್ಲ, ಅದು ಅಭಿಮನ್ಯತೆ. ಹೆಚ್ಚಾಗಿ ತಿಳಿಯುತ್ತಾನೆ ಅಂದ್ರೆ ಕಾಲ್ಪನಿಕ ರೂಪದಿಂದ ವಿಶೇಷವಾಗಿ ತಿಳಿಯುತ್ತಾನೆ, ಅದೇ ಐ, ಅದೇ ನಾನು. ಅದು ನಿಜವಾಗಿ ಒಂದು ಥಾಟ್ಗೆ, ಒಂದ್ ಯಾವ್ದಾದ್ರು ವೃತ್ತಿಗೆ ಅದು ರಾಗದ್ವೇಷ ಸೇರ್ಸೋದಿದೆ, ಐ ಥಾಟೇ ಸೇರ್ಸೋದಾ? ಹೌದು, ಹೌದು. ನಾನು ಹಿಡಿಯೋದೇ ರಾಗದ್ವೇಷ ಬರೋಲ್ಲ. ನಾನು ಆಗ್ಬಿಟ್ಮೇಲೆ ರಾಗ, ದ್ವೇಷ, ಭಯ, ಸಂತೋಷ ಎಲ್ಲವೂ ನಾನು ನೀವಂತ ಇರೋದು ಐ ಯಾವಾಗ್ಲೂ ಇದ್ದೇ ಇರುತ್ತೆ ಅಲ್ವಾ? ಸೊ ಸೇರ್ಸಕ್ ನೋಡ್ತಾನೆ ಇರುತ್ತೇನೋ ಯಾವಾಗ. ಐ ಅನ್ನೋದು ಎಲ್ಲಾದ್ರೂ ಪ್ರಕಟಿತ ರೂಪದಲ್ಲಿರಲ್ಲ, ಸುಪ್ತ ರೂಪದಲ್ಲಿ ಇರುತ್ತೆ. ಅದರ ಕಡೆಗೆ ಗಮನ ಕೊಟ್ಟಾಗ, ಇವು ಅಭಿಮಾನ ಪಟ್ಕೊಂಡಾಗ, ನಾನು ಮಾಡಿದಾಗ ಪ್ರಕಟವಾಗುತ್ತೆ. ನೀವು ವಿಷಯದಲ್ಲಿ ಮುಳುಗಿದ್ದಾಗ ಅದು ಸುಪ್ತವಾಗಿರುತ್ತೆ, ಗೊತ್ತಾಗೋದಿಲ್ಲ, ಐ ಕಾಣ್ತಾ ಇರಲ್ಲ. ಯಾಕಂದ್ರೆ ಅಟ್ ಎ ಟೈಮ್ ಎರಡು ಕಡೆ ನೀವು ಅಬ್ಸರ್ವ್ ಮಾಡಕ್ಕಾಗಲ್ಲ. ನೀವು ಕಥೆಯಲ್ಲಿ ಮುಳುಗಿದ್ದಾಗ ನೀವು ಕಥೆ ವಿಚಾರ ಗೊತ್ತಾಗ್ತಾ ಇರೋದು, ಅವ ಐ ಗೊತ್ತಾಗ್ತಾ ಇರಲ್ಲ. ನೀವು ಐಯನ್ನೇ ಗೊತ್ತು ಮಾಡ್ಬೇಕು ಅಂತ ಹೊರಟ್ರೆ ಅವ ಕಥೆಯನ್ನ ಬಿಟ್ಟು ಎಲ್ಲವನ್ನು ಬಿಟ್ಟು ಐ ಅನ್ನೋದು ಏನು ಅಂತ ನಿಂತ್ಕೊಂಡು ನೋಡ್ಬೇಕು. ನೀವು ಯಾವಾಗ ನಿಮ್ಗೆ ಯಾರನ್ನು ಬೈದಾಗ ಅಥವಾ ನೀವೇನು ಕೋಪ ಮಾಡ್ಕೊಂಡಾಗ ಆಮೇಲೆ ನೀವು ನಾನು ಕೋಪ ಮಾಡ್ಕೋಬಾರ್ದಾಯ್ತು, ನಾನು ಅಭಿಮಾನ ಪಟ್ಕೋಬಾರ್ದಾಯ್ತು ಅಂತ ಹೇಳಿ ನಾನು ಆವಾಗ ತಗೊಳ್ತೀರಲ್ಲ, ಅವಾಗ ನಾನು ಗೊತ್ತಾಗತ್ತೆ ನಿಮಗೆ. ನಾನು ಹೀಗೆ ಮಾಡ್ಕೊಂಡ್ಬಿಟ್ಟೆ, ನಾನು ಹೀಗೆ ಅಂದ್ಕೊಂಡ್ಬಿಟ್ಟೆ, ನಾನು ಬೇಜಾರು ಮಾಡ್ಕೊಂಡ್ಬಿಟ್ಟೆ, ಅವ ನಾನು ಅನ್ನೋದು ಕೂಡ ನಿಮ್ಗೆ ಫೀಲಿಂಗ್ ಆಗ್ತಾ ಇರತ್ತೆ. ಅದನ್ನ ಫೀಲಿಂಗೇ ಹೊತ್ತು ನಾನು ಅನ್ನೋದು ಅದು ನಿಜವಾಗಿ ಅದು ಏನು ಕೇಳಿದ್ರೆ ಅದು ಆತ್ಮನೆಯೂ ಅಲ್ಲ, ಅದಕ್ಕೆ ಬೇರೆಯೂ ಅಲ್ಲ, ಒಂದು ತೋರಿಕೆ, ಬಹಳ ಸೂಕ್ಷ್ಮ ಅದು. ಅದೇ ಎಂಡು ವ್ಯವಹಾರ ಪ್ರಪಂಚದ ಸ್ತುತಿ. ಅದು ದಾಟ್ಬಿಟ್ರೆ ಪರಮಾರ್ಥಕ್ಕೆ ಬಂದಿದ್ಲೇ ಅರ್ಥ. ವ್ಯವಹಾರಕ್ಕೆ ಮೊದಲು ಅಂತ ಹೇಳ್ಬೋದು, ಅಥವಾ ಈ ಕಡೆಯಿಂದ ಹೋದ್ರೆ ಇದು ಕೊನೆ ಅಂತ ಹೇಳ್ಬೋದು. ಆತ್ಮನ ಕಡೆಗೆ ಹೋಗ್ತಾ ಹೋದ ಐ ಅನ್ನೋದೇ ಕೊನೆ. ಕಂಟಿನ್ಯೂಸ್. ನೀವು ಸಮಾಧಿ ಬಂದ್ರು ವಾಟ್ ಎವರ್ ಹ್ಯಾಪನ್ಸ್, ಇಟ್ ಕಂಟಿನ್ಯೂಸ್ ಬೀಯಿಂಗ್ ದೇರ್. ಆದ್ರೆ ಅದು ಸ್ವಲ್ಪ ಸಮಾಧಿಯಲ್ಲಿ ಅಂದ್ರೆ ಪಾತಂಜಲಿ ಯೋಗ ಸಮಾಧಿಯಲ್ಲಿ ಸುಷುಪ್ತಿಲಿ ಐ ಸಪ್ರೆಸ್ ಆಗಿರುತ್ತೋ ಹಾಗೆ ಸಮಾಧಿಯಲ್ಲಿ ಐ ಸಪ್ರೆಸ್ ಆಗಿರುತ್ತೆ. ವೇದಾಂತ ರಿಯಲೈಸೇಷನ್ ಅಲ್ಲಿ ಆ ಜ್ಞಾನದಲ್ಲಿ ಬಾಧೆ ಆಗ್ಬಿಡುತ್ತೆ, ಸಪ್ರೆಸ್ ಆಗಲ್ಲ. ಅದು ಹಾವು ಬಾಧೆ ಆಗಿ ಹಗ್ಗ ಗೊತ್ತಾಗೋಗೆ ಬಾಧೆ ಆಗೋದ್ರಿಂದ ಸುಳ್ಳು ಗೊತ್ತಾಗತ್ತೆ. ಸಪ್ರೆಸ್ ಬೇರೆ, ಸುಳ್ಳು ಗೊತ್ತಾಗೋದು ಬೇರೆ. ಹಾವು ಅನ್ನೋದು ಸುಳ್ಳು ಇರುತ್ತೆ, ಆದ್ರೆ ಸುಳ್ಳು ಅಂತ ನಮಗೆ ಮನ್ಸಲ್ಲಿ ಗೊತ್ತಾಗ. ಹಾವು ತೋರ್ತಾ ಇದೆ, ಅದು ಹಾವೆಲ್ಲಿಲ್ಲ. ನೀಲಿ ತೋರುತ್ತೆ, ಅದು ನೀಲಿ ಇಲ್ಲ. ಹಾಗೆ ಹಾವು ನಾನು ತೋರ್ತಾ ಇದೆ, ನಾನು ನಿಜವಾಗಿಲ್ಲ, ಆತ್ಮನೇ ಅದು ತೋರ್ತಾ ಇದೆ ಗೊತ್ತೆ. ಅದು ಬುದ್ಧಿ ಗೊತ್ತಾಗುತ್ತೆ. ನಿಶ್ಚಯ ಮಾಡೋದು ಬುದ್ಧಿಯೇ. ಅದನ್ನ ಬುದ್ಧಿಯನ್ನು ನಾನೇ ಬುದ್ಧಿ ರೂಪದಲ್ಲಿ ನಿಶ್ಚಯ ಮಾಡೋದು. ಹೇಗೆ ಆತ್ಮಕ್ಕೆ ನಾನಾಗತ್ತೋ ನಾನೇ ಬುದ್ಧಿ ಆಗೋದು, ನಾನೇ ಮನಸ್ಸಾಗೋದು. ನಿಜವಾಗಿ ಈ ಕಿವಿ, ಕಣ್ಣು, ಕಿವಿ ಬೇರೆ ಬೇರೆ ಇರೋ ಹಾಗೆ ಬುದ್ಧಿ ಬೇರೆ, ನಾನ್ ಬೇರೆ, ಮನಸ್ಸು ಬೇರೆ ಅಂತ ಹೀಗಿಲ್ಲ. ಯೋಚನೆ ಮಾಡಿದ್ರೆ ಮನಸ್ಸು, ತಿಳ್ಕೊಂಡ್ರೆ ಬುದ್ಧಿ, ಅಭಿಮಾನ ಪಡ್ಕೊಂಡ್ರೆ ನಾನು. ಅದೇ ಅಂತ ಕಾಲದಲ್ಲೇ ಆ ವೃತ್ತಿಗಳು ಬೇರೆ ಬೇರೆ. ಆದ್ರೆ ನೀವು ಮತ್ತೆ ಅಭಿಮಾನ ಪಟ್ಕೊಂಡ್ರೆ ನಾನು ಅಂದ್ರೆ ಸ್ವಲ್ಪ ಇದಾಗುತ್ತೆ ಅಲ್ವಾ? ಯಾಕಂದ್ರೆ ನಾನು ಅನ್ನೋದು ಮಾತ್ರ ಪ್ರತಿಬಿಂಬ ಬಿದ್ದಿದ್ದಕ್ಕೆ ಆಲ್ ಅದರ್ ಥಾಟ್ಸ್ ಲೈಟ್ ಅಪ್ ಮಾಡ್ತಾ ಇದೆ ಅಂತ ಅಲ್ವಾ? ಮತ್ತೆ ದಟ್ ಈಸ್ ಅ ಡಿಫ್ರೆಂಟ್ ಥಾಟ್. ಅದು ಒಂದ್ ಸ್ವಲ್ಪ ಬೇರೆ ಎಲ್ಲದಕ್ಕಿಂತ ಸೂಕ್ಷ್ಮ. ಬೇರೆ ಇದೆ ಅಲ್ವಾ? ಅದು ತುಂಬಾ ಅದ್ರಲ್ಲಿ ಪ್ರೇಮ ಜಾಸ್ತಿ, ನಾನು ಅನ್ನೋದ್ ಮೇಲೆ ಅಭಿಮಾನ ಜಾಸ್ತಿ. ನಾನು ಅನ್ನೋದು ಹರ್ಟ್ ಆದ್ರೆ ಅದು ಈಗೋ ಹರ್ಟ್ ಇರ್ತಾರಲ್ಲ, ಸಹಿಸ್ಕೊಳ್ಳಲ್ಲ. ದೇಹವನ್ನು ಬೈಯೋದಕ್ಕಿಂತ ಇಂದ್ರಿಯ ಬೈದ್ರೆ ಬೇಜಾರು ಜಾಸ್ತಿ, ಅದಕ್ಕಿಂತ ಮನಸ್ಸು ಬುದ್ಧಿ ಬೈದ್ನೂ ಜಾಸ್ತಿ. ನಾನು ಹರ್ಟ್ ಮಾಡಿದ್ರೆ ಇನ್ನೂ ಕೋಪ ಜಾಸ್ತಿ. ಅದು ಅಲ್ಲ ಗುರುಗಳೇ, ಹಂಗಲ್ಲ. ಐ ಥಾಟ್ ಇಸ್ ಡಿಫ್ರೆಂಟ್ ಬಿಕಾಸ್ ಅದ್ರಲ್ಲಿ ಪ್ರತಿಬಿಂಬ ಬಿದ್ದು ಅದು ಇಟ್ ಇಸ್ ಗಿವಿಂಗ್ ಮಿಕ್ಕಿರೋ ಎಲ್ಲಾ ಥಾಟ್ಸ್ ಅದೇ ಇದು ಮಾಡ್ತಾ ಇರೋದು. ಹೌದು ಕರೆಕ್ಟ್. ಹೌದು ಅದು ಬೇರೆ ಅನ್ಬೋದು, ಅನ್ನಕ್ಕಾಗಲ್ವಾ? ಬೇರೆ ಅಂದ್ರೆ ಹ್ಯಾಕ್ ಬೇರೆ? ಬೇರೆ ಅಂದ್ರೆ ಎರಡು ಅರ್ಥ ಇದೆ. ಬೇರೆ ಅಂದ್ರೆ ವಿಲಕ್ಷಣ ಅನ್ನೋದು ಬೇರೆ, ಅನ್ಯ ಅನ್ನೋದು ಬೇರೆ. ಇವಾಗ ಕುದುರೆ, ಹಸು ಬೇರೆ, ಆದ್ರೆ ಪಂಚೆ ನೂಲು ಬೇರೆ ಬೇರೆ ವ್ಯತ್ಯಾಸ. ಪಂಚೆ ನೂಲು ಬೇರೆ ಅಂದ್ರೆ ಪಂಚೆಗಿಂತ ವಿಲಕ್ಷಣ ನೂಲೇ ಹೊರತು ಇದಲ್ಲ. ಅದು ಹಸು ಕುದುರೆ ಎನ್ನುವಾಗ ಎರಡು ಸಪರೇಟ್ ವಸ್ತುವೆ. ಇಲ್ಲಿ ಬೇರೆ ಏನು ಯಾವ ಅರ್ಥ ಇಟ್ಕೊಂಡಿದ್ದೀರಾ ನೀವು ನೋಡ್ಬೇಕು. ಅಂದ್ರೆ ಅದು ಆ ಥಾಟ್ ಇಲ್ಲ ಅಂದ್ರೆ ಇನ್ಯಾವುದು ಥಾಟ್ಸೇ ಆಗಲ್ಲ. ಅದಕ್ಕೆ ನಾವು ವಿಲಕ್ಷಣ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ. ವಿಲಕ್ಷಣ ಬೇರೆ, ಅನ್ಯ ಬೇರೆ. ಅನ್ಯ ಇವಾಗ ಸುರೇಖಾಲಿಗಿಂತ ಅನುಪಮ ಬೇರೆ, ಅನ್ಯ ಬೇರೆ.
ಅದು ಬೇರೆ ಬೇರೆನೆ, ಹಾಗೆ ಬೇರೆ ಅಲ್ಲ, ವಿಲಕ್ಷಣ ಅದು. ಆ ಟೈಪ್ ಇಲ್ಲ, ಅದು ಬೇರೆ ತರಹ ಇದೆ ಅಂತ ಅರ್ಥ. ಹೀಗೆ ಆತ್ಮನು ನಿರ್ವಿಶೇಷ ಏಕ ಅಂತ ಹೇಳಿ ಒಪ್ಕೊಂಡ್ಬಿಟ್ಮೇಲೆ ದರ್ಶನ ಆದಿ, ದರ್ಶನ, ಶ್ರವಣ, ಮನನ, ವಿಜ್ಞಾನ ಮುಂತಾದ ಕ್ರಿಯಾಕಾರಕ ಫಲಭೇದ ಇದೆಯಲ್ಲ, ಅದನ್ನು ಒಪ್ಕೊಳ್ಳೋದೇನಿದೆ ಅಲ್ಲಿ ಅಂದ್ರೆ ಆತ್ಮ, ಅದು ಬರೀ ಶಬ್ದ ಮಾತ್ರ ಹೊರತು ಅದೆಲ್ಲ ಯಾವುದೂ ಇರಲ್ಲ. ಹಾಗಾಗಿ ಆತ್ಮಾನಂ ತಮೇವ ಆತ್ಮನಾತ್ಮಾನಂ ವೇತ್ಸತ್ವಂ ಪುರುಷೋತ್ತಮ, ನೀನೇ ನಿನ್ನನ್ನು ನೋಡುತ್ತಿರುತ್ತೀಯ ಅನ್ನುವ ಶಬ್ದ ಮಾತ್ರವೇ ಹೊರತು ತಾನು ತನ್ನನ್ನು ನೋಡುತ್ತಾನೆ. ಕರ್ಮಕರ್ತೃ ವಿರೋಧ ಅಂತದೆ, ಸೆಲ್ಫ್ ಕಾಂಟ್ರಡಿಕ್ಟರಿ ಅಂತ. ತಾನೇ ಕರ್ತೃ ತಾನೇ ಕರ್ಮ ಆಗೋದು ಆಗೋಲ್ಲ. ಅಂದ್ರೆ ಇನ್ನೊಂದು ಅದು ಇನ್ನೊಂದನ್ನ ನೋಡೋಕ್ಕಾಗಲ್ಲ, ಇನ್ನೊಂದು ಬೇಕಿಲ್ಲ, ತಾನು ಸುಪ್ರಸಿದ್ಧ ನೇರಾಗಿ ತಾನಾಗಿ ಗೊತ್ತಾಗ್ತಾ ಇರೋನು ಅನ್ನೋ ಅರ್ಥದಲ್ಲಿ ತಾನು ತನ್ನನ್ನು ನೋಡ್ಕೊಳ್ತಾನೆ ಅಂತ ಔಪಚಾರಿಕ ಪ್ರಯೋಗ ಅದು. ಪರಮಾತ್ಮನು ತನ್ನಿಂದಲೇ ತನ್ನನ್ನು ನೋಡ್ಕೊಳ್ತಾನೆ ಅಂದ್ರೆ ಅಲ್ಲಿ ಲಿಟ್ರೇಚರ್ ಮೀನಿಂಗ್ ತಗೋಬಾರ್ದು, ನೀವು ಅಕ್ಷರಾರ್ಥ ತಗೋಬಾರ್ದು. ತನ್ನಿಂದ ಅಂತ ತೃತೀಯ, ತನ್ನನ್ನು ಕರ್ಮ, ಕಾಣುತ್ತಾನೇನು ಕ್ರಿಯೆ, ಅದಿಲ್ಲ ಅಲ್ಲಿ, ಆ ಮೂರಿಲ್ಲ. ಆದರೂ ಅದನ್ನು ಹೇಳ್ತೀವಿ. ಯಾಕೆ ಅಂದ್ರೆ ಬೇರೆ ಪ್ರಮಾಣಗಳಿಂದಲಾಗಲಿ ಯಾವುದೊಂದು ಅಪೇಕ್ಷೆ ಇಲ್ಲ. ತಾನು ಪ್ರಸಿದ್ಧನು, ಅಪರೋಕ್ಷನು, ನಿತ್ಯ ಗೊತ್ತಾದ ರೂಪದವನು, ಅವಗತ ರೂಪದವನು. ಹಾಗಾಗಿ ತಾನೇ ತನ್ನನ್ನು ನಡೆಸ್ಕೊಂಡ ಅಂತ ಒಂದು ಪ್ರಯೋಗ ಮಾಡ್ತೀವಿ ಅಷ್ಟೇ. ಅದು ಶಬ್ದ ಮಾತ್ರ, ಅದು ಅಷ್ಟೇ. ಬಟ್ ಇಟ್ ಮೇಕ್ ಸೆನ್ಸ್ ಒಂದೊಂದ್ಸತಿ ಅಲ್ವಾ, ಉಪಾದಿಯಿಂದ ಗೊತ್ತಾಯ್ತು ಅನ್ನೋಂಗ ಆಗುತ್ತೆ. ಯಾಕಂದ್ರೆ ಅದೇ ಔಪಚಾರಿಕ ಹೇಳ್ಬೇಕು. ರಮಣ ಮಹರ್ಷಿಗಳು ಪರಮಾತ್ಮ ತಿಳ್ಕೊಂಡಿದ್ದಾರೆ, ಬ್ರಹ್ಮನ್ ತಿಳ್ಕೊಂಡಿದ್ದಾರೆ ಅಂತ ಹೇಳ್ಬೇಕು. ಆದ್ರೆ ಅಕ್ಷರಾರ್ಥ ಹೊಂದಲ್ಲ. ಈಗ ರಮಣ ಮಹರ್ಷಿಗಳು ಅಂತ ಯಾವ್ದನ್ನ ನೀವು ಹೇಳ್ತೀರಾ? ದೇಹವನ್ನ, ಇಂದ್ರಿಯವನ್ನ, ಮನಸ್ಸನ್ನ, ಬುದ್ಧಿಯನ್ನ ಅಥವಾ ಅಹಂಕಾರವನ್ನ, ನಾನು ಬಾಧೆ ಆದ್ಮೇಲೆ ಅವರಿಗೆ ನಾನುವುದೇ ಇಲ್ಲದೆ ಇದ್ಮೇಲೆ ರಮಣ ಮಹರ್ಷಿಗಳು ಅನ್ನೋದೇ ಬರೋಲ್ಲ. ಅವರನ್ನ ಅರ್ಥಕೊಂಡ್ರು ಅನ್ನೋದು ಹೊಂದಲ್ಲ. ಸ್ಮಾಲ್ ಐ ಅನ್ಬೋದು ಗುರುಗಳು, ಸ್ವಾನುಭವ ಗಮ್ಯ ಅಂತೀವಿ. ಚಿಕ್ಕ ಐ ಅಂದ್ರೆ ಅದ ಅಹಂಕಾರ, ಜೀವಾತ್ಮ ಅಹಂಕಾರ ಅದಕ್ಕೆ ಗೊತ್ತಾಗುತ್ತೆ ಅಲ್ವಾ, ಗೊತ್ತಾಯ್ತು ಅನ್ನೋದಲ್ಲ. ಅದೇ ಅರ್ತಿಲ್ಲ ಅನ್ನೋದನ್ನ ಬಿಡಿಸೋ ಕಷ್ಟಕ್ಕೆ ಅರ್ತಿದೀವಿ ಅಂತ ಅಂತೀವಿ ಹೊರತು ಹಾಗೆ ಅರಿಯೋದು ಮುಖ್ಯಾರ್ಥದಲ್ಲಿ ಹೊಂದಲ್ಲ. ಅಲ್ಲಿ ಅರಿಯೋ ಕ್ರಿಯೆ ಇಲ್ಲ, ಅರಿಯೋ ಕಾರಕ ಇಲ್ಲ, ಸಾಧನ ಇಲ್ಲ, ಏನೂ ಇಲ್ಲ. ಅನ್ಯದರ್ಶನಾದ್ಯಭಾವೋಕ್ತಿ ಪಕ್ಷೇಪಿ ಯತ್ರ ಇತಿ ಅನ್ಯನ್ನ ಪಶ್ಯತಿ ಇತಿ ಚ ವಿಶೇಷಣೆ ಅನರ್ಥಕೆ ಸ್ಯಾತಾಮಿತಿ ಚೇತ್. ಇನ್ನೊಂದನ್ನು ನೋಡೋದು ಅನ್ನೋದೇ ಇಲ್ಲ ಅಂತ ಹಾಗೆ ಅರ್ಥ ಮಾಡಿದ್ರು. ನೀವು ಹಕ್ತನ ಅರ್ಥ ಮಾಡೋದು, ನಾನು ತನ್ನನ್ನು ನೋಡ್ತಾ ಇರ್ತಾನೆ ಅಂತ ಅರ್ಥ ಮಾಡಿದ್ರೆ ಅದು ತಪ್ಪು, ಕ್ರಿಯಾಕಾರಕ ಬರುತ್ತೆ ಅಂದ್ರಿ. ಆಯ್ತು, ಇನ್ನೊಂದನ್ನು ಯಾವುದನ್ನು ನೋಡುತ್ತಿರುವುದಿಲ್ಲ ಅಂತ ಅಷ್ಟೇ ಅರ್ಥ ಮಾಡಿದ್ರು. ಆ ಪಕ್ಷದಲ್ಲೂ ಕೂಡ ಅವಾಗ ಎತ್ರ, ಆಮೇಲೆ ಅನ್ಯನ್ನ ಪಶ್ಯತಿ, ಈ ವಿಶೇಷ ಯಾತಕ್ಕೆ ಬೇಕೋ? ಎತ್ರ ಇಲ್ಲ ಅಲ್ಲಿ, ಅನ್ಯನ್ನ ಪಶ್ಯತಿ ಅನ್ನೋದು ಇಲ್ಲ. ಅದು ಯಾತಕ್ಕೆ ಹೇಳ್ಬೇಕು ಅದನ್ನ? ಅದು ತಪ್ಪಾಗತ್ತಲ್ಲ, ಅಲ್ಲೂ ಕೂಡ ಅನರ್ಥ ಆಗತ್ತಲ್ಲ. ನೀವೇನಂದ್ರೆ ಯಾವ ಭೂಮ ಸ್ವರೂಪದಲ್ಲಿದ್ದಾಗ ಇನ್ನೊಂದನ್ನು ನೋಡಲ್ಲೋ, ಕೇಳಲ್ಲೋ, ಯೋಚನೆ ತಿಳ್ಕೊಳ್ಳೋದಿಲ್ವೋ ಅಂತಂದ್ರೆ ಪ್ರಸಕ್ತವಾದ ನೋಡೋದು, ಕೇಳೋದು ಅಷ್ಟನ್ನು ಅಲಗಡಿತಾ ಇದೆಯೇ ಹೊರತು ತನ್ನನ್ನು ನೋಡ್ತಾ ಇದ್ದೇನೆ ಅಂತ ಅರ್ಥ ಮಾಡಬಾರ್ದು ಕಣಪ್ಪ. ಯಾವ ವ್ಯಾಪಾರವೂ ಇಲ್ಲ, ನೋಡೋದು, ಕೇಳೋದು, ಯೋಚನೆ ಏನೂ ಇಲ್ಲ ಅಂತ ಅಷ್ಟೇ ಅರ್ಥ ಆಗುವುದಾದ್ರೆ ಇಲ್ಲ ಅಂತ ಅಷ್ಟೇ. ಅವಾಗ ಎಚ್ಚ ಯಾತಕ್ಕೆ ಬೇಕು? ಅನ್ಯನ್ ನಪಶ್ಯತಿ ಯಾತಕ್ಕೆ ಬೇಕು? ಅವಾಗ ಅನ್ಯತೆ ಇಲ್ಲದೆ ಇದ್ಮೇಲೆ ನಪಶ್ಯತಿ ಯಾತಕ್ಕೆ ಬೇಕು? ಎಚ್ಚರ ಅನ್ನೋ ದೇಶಕಾಲ ಇದ್ಮೇಲೆ ಎಚ್ಚರ ಯಾತಕ್ಕೆ ಬೇಕು? ದೇಶಕಾಲ ಇದ್ರೆ ಎಚ್ಚರ ಬರುತ್ತೆ. ಇನ್ನೊಂದು ನೋಡೋ ಪ್ರಸಕ್ತಿ ಇದೆ, ಅನ್ಯನ್ನ ಪಶ್ಯತಿ ಹೇಳ್ಬೇಕು. ಇನ್ನೊಂದು ನೋಡೋ ಪ್ರಸಕ್ತಿಯೇ ಇದ್ಮೇಲೆ ಅನ್ಯನ್ನ ಪಶ್ಯತಿ ಯಾತಕ್ಕೆ ಹೇಳ್ಬೇಕು? ಎಚ್ಚರ ಸ್ವರೂಪದಲ್ಲಿ ನೋಡೋದಿಲ್ವಲ್ಲ, ನಿಮ್ಮ ಪ್ರಕಾರ ಅಂತಿಲ್ಲ. ಬರೀ ಪ್ರಸಕ್ತವಾದ ಇನ್ನೊಂದನ್ನು ನೋಡೋದು ಒಂದು ಅಲಗಡಿತಾ ಇದೆಯೇ ಹೊರತು ಅಲ್ಲಿ ತನ್ನ ನೋಡೋದು ಒಂದು ಏನು ಮಾಡ್ತಾ ಇಲ್ಲ ಅಂತ ನೀವು ಅಂದಮೇಲೆ ಅಷ್ಟು ನೋಡೋದಿಲ್ಲ ಅಂತಂದ್ರೆ ಎಚ್ಚ, ನಾಣ್ಯತೆ ಇದೆಲ್ಲ ಬರ್ಬಾರ್ದು. ಆಗ್ಲೇ ಅಲ್ಲಿ ಎಚ್ಚರ ಅನ್ನೋಕೆ ಅಲ್ಲಿ ಅವಕಾಶವೇ ಇಲ್ವಲ್ಲ, ಅಲ್ಲಿ ಎಚ್ಚರ ಇಲ್ವಲ್ಲ, ಅಲ್ಲೇ ಅನ್ಯತೆ ಅನ್ನೋದು ಇಲ್ವಲ್ಲ. ಉತ್ತರ ಕೊಡ್ತಾರೆ ಇವಾಗ. ದೃಶ್ಯತೆ ಹಿ ಲೋಕೆ ಶೂನ್ಯೇ ಗೃಹೆ ಅನ್ಯನ್ನ ಪಶ್ಯತಿ ಇತ್ಯುಕ್ತೆ ಸಂವಾದೀನ್ ಆತ್ಮಾನಂಚ ನನ್ನ ಪಶ್ಯತಿ ಇತಿ ಗಮ್ಯತೆ. ಲೋಕದಲ್ಲಿ ಪ್ರಯೋಗ ಇದೆ ನೋಡಪ್ಪ, ಅವ್ರ ಮನೆ ಯಾರು ನೋಡ್ಕೊಂಬ ಅಂತ ಹೇಳ್ತಾನೆ. ಅವನು ಹೋಗ್ತಾನೆ ನೋಡ್ಕೊಂಡ್ ಮಾಡ್ತಾನೆ. ಯಾರು ಇಲ್ಲ ಅಂತ ಬಂದು ಹೇಳ್ತಾನೆ ಅಂತ ಇಟ್ಕೊಳ್ಳಿ. ಅಂತ ಹೇಳಿದ್ರೆ ಆ ಮನೆಯಲ್ಲಿ ಅವನಿಗೆ ಕಂಬಗಳು, ಬಾಗಿಲುಗಳು, ಗೋಡೆಗಳು ಏನೂ ಕಾಣಲಿಲ್ಲ, ಅಥವಾ ನಾನು ಇರ್ಲಿಲ್ಲ ಅಂತ ಏನು ಅನ್ಕೊಳ್ವಪ್ಪ ಅವನು?
ಕಂಬಗಳಿತ್ತು, ಗೋಡೆಗಳಿತ್ತು, ಬಾಗಿಲೆಲ್ಲ ಇತ್ತು, ನೋಡುವ ನಾನಿದ್ದೆ, ನೋಡಿಸ್ಕೊಳ್ಳೋರು ಯಾರು ಇರ್ಲಿಲ್ಲ ಅಂತ ಅರ್ಥವಾಗತ್ತೆ ಹೊರತು ನಾನೂ ಇರ್ಲಿಲ್ಲ, ನೋಡುವ ನಾನೂ ಇರ್ಲಿಲ್ಲ, ನೋಡಿಸ್ಕೊಂಡ ಕಂಬಗಳು, ಬಾಗಿಲು, ಗೋಡೆ ಅದು ಇರ್ಲಿಲ್ಲ ಅಂತ ಅನ್ನಲ್ಲ ಅವನು. ಜನ ಇಲ್ಲ ಅಂತ ಅಂತಾನೆ ಅಷ್ಟೇ. ಅಲ್ಲಿ ಯಾವ ಗಂಡಸು ಇರ್ಲಿಲ್ಲ, ಹೆಂಗಸು ಇರ್ಲಿಲ್ಲ, ಮಕ್ಕಳು ಇರ್ಲಿಲ್ಲ, ಮುದುಕರು ಇರಲಿಲ್ಲ, ಯಾರು ಇರ್ಲಿಲ್ಲ ಅಂತಾನೆ. ಅಂದ್ರೆ ಯಾರೂ ಇರ್ಲಿಲ್ಲ ಅಂದ್ರೆ ಅಲ್ಲಿ ಮನೆ ಕಂಬಗಳು, ಬಾಗಿಲುಗಳು, ಗೋಡೆಗಳು, ಕಿಟಕಿಗಳು ಅದು ಇರ್ಲಿಲ್ಲ ಅಂತ ಅರ್ಥವನ? ಅದನ್ನು ನೋಡುವಂತ ನಾನು ಇರ್ಲಿಲ್ಲ ಅಂತ ಅರ್ಥವನ? ಅದೇನಿಲ್ವಲ್ಲ ಅರ್ಥ ಅಂದ್ರು. ಇವಾಗ ಆ ತರಹ ಅಲ್ಲ ಅಂತ ಹೇಳ್ಬೇಕು. ಇವಾಗ ಬುದ್ಧಿ ನಾನು ಅಂತ ಇಟ್ಕೊಂಡು ಕಾಣಲಿಲ್ಲ ಅನ್ನೋ ಅರ್ಥ ಬೇರೆ, ಇನ್ನೊಂದು ಇರೋದಕ್ಕೆ ಅವಕಾಶವಿದೆ ಇದ್ದಾಗ ಕಾಣಲಿಲ್ಲ ಅನ್ನೋ ಅರ್ಥ ಬೇರೆ ಅಂತ ಹೇಳ್ಬೇಕು. ಅದೇ ಬುದ್ಧಿ ಇದ್ದು ಅರ್ಥ ಆಯ್ತು, ಅರ್ಥ ಆಗ್ಲಿಲ್ಲ ಅನ್ನೋ ಬೇರೆ, ಬುದ್ಧಿ ಇಲ್ದೇನೆ ಅರ್ಥ ಆಯ್ತು, ಅರ್ಥ ಆಗ್ಲಿಲ್ಲ ಅನ್ನೋ ಗೊತ್ತಾಗೋದು ಬೇರೆ. ಬುದ್ಧಿಗೆ ಅರ್ಥ ಆಯ್ತು, ಅರ್ಥ ಆಗ್ಲಿಲ್ಲ ಅಂತ ಉಂಟು. ಬುದ್ಧಿ ಇದ್ದು ಒಂದು ಗಣಿತ ಅರ್ಥ ಆಗ್ಲಿಲ್ಲ ಅಥವಾ ವ್ಯಾಕರಣ ಅರ್ಥ ಆಗ್ಲಿಲ್ಲ, ಬುದ್ಧಿ ಇದ್ದು. ಆದ್ರೆ ಬುದ್ಧಿ ಇಲ್ಲದೆ ಇದ್ದಾಗ ಸುಷುಪ್ತಿಯಲ್ಲಿ ಏನೂ ಕಾಣಲಿಲ್ಲ ಅನ್ನುವಾಗ ಬುದ್ಧಿ ಇದ್ದೇನೂ ಕಾಣಲಿಲ್ಲ ಅರ್ಥ ಅಲ್ಲ. ಲಕ್ಷ್ಮೀ ಮಾರಿಲ್ಲ ಇಲ್ಲಿ ನಾಲ್ಪೆ ಸುಖಮಸ್ತಿ ಅಂತ ಹೇಳಿ ಭೂಮಕ್ಕೆ ಹೋಲಿಸಿ ಅಲ್ಪದಲ್ಲಿ ಏನನ್ನ ಇನ್ನೊಂದನ್ನ ನೋಡ್ತೀವಿ, ಹಾಗೆ ಭೂಮದಲ್ಲಿ ಇಲ್ಲ ಅಂತ ಅಲ್ಪಕ್ಕೆ ಹೋಲಿಸಿ ಹೇಳ್ತಿದ್ದಾರೆ ಅಂತ ತಗೋಬಾರ್ದಾ? ಬರೀ ಇಲ್ಲ ಅಂತ ಹೇಳ್ಬೇಕು. ನೀವು ಎತ್ತರ ಯಾಕೆ ಹೇಳಿದ್ರಿ, ಅನ್ಯನ್ನ ಪಶ್ಯತಿ ವಿಶೇಷಣ ಯಾಕೆ ಕೊಟ್ರಿ, ಆ ವಿಶೇಷಣ ಬೇಡವಲ್ಲ ಅಂತ ಇದ್ದಾನೆ. ಬರೀ ನೋಡಲ್ಲ ಅಂತ. ಅಲ್ಪದಲ್ಲಾದ್ರೆ ಎರಡು ಸ್ಥಿತಿಯನ್ನು ಹೋಲಿಸಿ, ಅಲ್ಪದ ಸ್ಥಿತಿಯನ್ನು ಹೋಲಿಸಿ ಅಲ್ಪದಲ್ಲಿ ಇನ್ನೊಂದು ನೋಡ್ತೀರಾ, ಅದೇ ಭೂಮದಲ್ಲಿ ಅಂದ್ರೆ ಅಲ್ಪದಲ್ಲ ಭೂಮದಲ್ಲಿ ಅಂತ ಇನ್ನೊಂದು ಸ್ಥಿತಿಯನ್ನು ಹೇಳಿ ಅಲ್ಲಿ ಇನ್ನೊಂದನ್ನ ನೋಡಲ್ಲ, ಇನ್ನೊಂದನ್ನ ಕೇಳಲ್ಲ, ಇನ್ನೊಂದನ್ನ ತಿನ್ನಲ್ಲ, ಮೂಸಲ್ಲ, ಮುಟ್ಟಲ್ಲ ಅಂತ ಹೇಳ್ತಿದ್ದಾರೆ ಅಂತ ಎರಡು ಸ್ಥಿತಿಗೆ ನಮ್ಮ ಮಾಡ್ಕೊಂಡು ಕರೆಕ್ಟ್. ಆ ಎತ್ತರ ಅನ್ಯತ್ವವನ್ನು ವಿಶೇಷಕ್ಕೆ ಅರ್ಥ ಏನು ತೋರಿಸ್ತಾರೆ ಇವಾಗ. ಆ ಎತ್ತರ ಯಾಕಂತು, ಅನ್ಯನ್ನ ಪಶ್ಯತಿ ಯಾಕಂತು ಅಂತ ಆ ಎರಡು ಪದದ ವಿಶೇಷ ಹೇಳ್ಬೋದಲ್ವಾ? ಹೇಳ್ಬೋದು, ಹಾಗೂ ಹೇಳ್ಬೋದು, ಆ ರೀತಿ ಹೇಳ್ಬೋದು. ಹೌದು, ಪ್ರಸಕ್ತ ಇಟ್ಕೊಂಡು ಅದು ಹೇಳ್ಬೋದು, ಹಂಗೂ ಹೇಳ್ಬೋದು. ಅಲ್ಲಿ ಸ್ತಂಭಾದಿಗಳನ್ನಾಗ್ಲಿ ತನ್ನನ್ನಾಗ್ಲಿ ನೋಡ್ಲಿಲ್ಲ ಅಂತ ಏನಿಲ್ಲ ತಾನೆ, ಹಾಗಾಗ್ಬೋದಲ್ಲ. ಏವಂ ಇಹಾಪೀತಿ ಚೇತ್, ಅದೇ ರೀತಿ ಭೂಮದಲ್ಲಿದ್ದಾಗ ಏನನ್ನೂ ನೋಡ್ಲಿಲ್ಲ, ಏನು ಕಾಣಲಿಲ್ಲ ಅಂದ್ರೆ ತನ್ನನ್ನು ನೋಡ್ಲಿಲ್ಲ ಅಂತಾಗ್ಲಿ ತನ್ನನ್ನು ಅರಿತಿಲ್ಲ ಅಂತ ಅರ್ಥ ಇಲ್ಲಪ್ಪ. ತನ್ನನ್ನು ನೋಡ್ತಿದ್ದ, ತಾನು ಇದ್ದೇನು ಗೊತ್ತಾಗ್ತಿತ್ತು ಅರ್ಥ ಮಾಡ್ಬೋದಲ್ಲ ಅಂತ ಆರೋಪ ಮಾಡ್ದ. ಅದಕ್ಕಂತಾರೆ ಹಾಗಾಗಲ್ಲ. ತತ್ವಮಸಿ ಏಕತ್ವೋಪದೇಶಾತ್ ಅಧಿಕರಣಾದಿ ಕರ್ತವ್ಯ ಭೇದ ಅನುಪಪತ್ತೇ. ಅಧಿಕರಣ ಅಧಿಕರ್ತವ್ಯ ಅಲ್ಲ, ಅಧಿಕರಣ ಅಧಿಕರ್ತವ್ಯ. ಇಲ್ಲಿ ಮನೆ ನೋಡೋಕ್ ಬರುವಾಗಲ ಅಲ್ಲಿ ಅಧಿಕರಣ ಅಧಿಕರ್ತವ್ಯ ಇದೆ. ನಾನು ಅಂತಿರುತ್ತೆ, ಬುದ್ಧಿಯಾದಿಗಳು ಇರುತ್ತೆ, ತನ್ನ ಇಂದ್ರಿಯ ಇರುತ್ತೆ. ಜನ ಇಲ್ಲ ಅಂತ ಅಷ್ಟೇ ಅದು ಹೊರತು ಅಲ್ಲಿ ಕಂಬಾದಿಗಳು ಇರುತ್ತೆ, ತಾನಿರ್ತೀನಿ ಅಂತ. ಅದೇ ತತ್ವಮಸಿ ಉಪದದಲ್ಲಿ ತ್ವಂ ಶಬ್ದವಾಚ್ಯವಾಗಿರ್ತಕ್ಕಂತಹ ಈ ಜೀವನಿಗೆ ತತ್ಶಬ್ದವನ್ನು ಹೇಳುತ್ತಾ ಬಾಧೆ ಸಾಮಾನಾದಿಗಲ್ಲ, ತ್ವಂ ಶಬ್ದವನ್ನು ಬಾಧೆ ಮಾಡ್ತಾ ಇದೆ, ನಾನು ಅದನ್ನು ತೆಗೆದುಹಾಕ್ತಾ ಇದೆ. ಬಾಧೆ ಮಾಡ್ತಾ ಇರುವಾಗ ಅಲ್ಲಿ ಅಧಿಕರಣ ಅಂದ್ರೆ ಒಂದು ಅದು ಸಪೋರ್ಟು, ಅಧಿಕರ್ತವ್ಯ ಅಂದ್ರೆ ಅದ ಮೇಲೆ ಇರಬೇಕಾದ ಇನ್ನೊಂದು, ಅದು ಎರಡೂ ಇಲ್ಲ ಅಲ್ಲಿ. ಇಲ್ಲಿ ಅಧಿಕರಣ ಅಧಿಕರ್ತವ್ಯ ಉಂಟು, ಅಲ್ಲ ಅದು ಎರಡೂ ಇಲ್ಲ. ತತ್ವಮಸಿ ಅನ್ನುವಂತಹ ಈ ಉಪದೇಶದಲ್ಲಿ ಆ ಏಕತ್ವವನ್ನು ಉಪದೇಶ ಮಾಡ್ತಾ ಇರೋದ್ರಿಂದ ಏಕತ್ವದಲ್ಲಿ ಅಧಿಕರಣ ಅಂದ್ರೆ ಆಶ್ರಯ, ಅಧಿಕರ್ತವ್ಯ ಅಂದ್ರೆ ಆಶ್ರಯವನ್ನು ಹೊಂದಿರತಕ್ಕಂಥ ಇನ್ನೊಂದು ವಸ್ತು. ಆ ಭೇದವೇ ಅಲ್ಲಿಲ್ಲವಾದ್ದರಿಂದ ಅಲ್ಲಿ ತನ್ನನ್ನು ನೋಡ್ತಿರ್ತಾನೆ, ತನ್ನನ್ನು ಕಾಣ್ತಿರ್ತಾನೆ ಅರ್ಥ ಮಾಡೋದು ಬರೋಲ್ಲ, ಆ ಅರ್ಥ ಹೊಂದೋದಿಲ್ಲ. ತಥಾ ಸತ್ ಏಕಮೇವ ಅದ್ವಿತೀಯಂ ಸತ್ಯಂ ಇತಿ ಷಷ್ಠೇ ನಿರ್ಧಾರಿತತ್ವಾತ್. ಷಷ್ಠೇ ಅಧ್ಯಾಯ. ಹಿಂದಿನ ಅಧ್ಯಾಯದಲ್ಲಿ ತತ್ವಮಸಿ ಪ್ರಕರಣದಲ್ಲಿ ಸತ್ಯಂಬ ಎರಡೆಂಬುದಿಲ್ಲದೆ ಇರತಕ್ಕಂತಹ ಒಂದದು ಏಕಮೇವ ಅದ್ವಿತೀಯ ಅಂದ್ರೆ ಅದ್ವಿತೀಯವಾದ ಏಕ, ಎರಡೆಂಬ ಸಂಖ್ಯೆಯನ್ನೇ ಅಳಿಸಾಕಿರುವ ಒಂದು. ಒಂದು ಅನ್ನೋದು ಅಲ್ಲ, ಅದು ಒಂದು ಅನ್ನೋದು ಇಂಪೋಸು, ಆರೋಪ, ಅಧ್ಯಾರೋಪ. ಎರಡೆಂಬುದಿಲ್ಲದೆ ಇರೋ ಒಂದು ವ್ಯವಹಾರದಲ್ಲಿಲ್ಲ. ಇವಾಗ ಸೂರ್ಯ ಒಂದು ಅಂದ್ರೆ ಚಂದ್ರ ನಕ್ಷತ್ರ ಅದೆಲ್ಲ ಇಟ್ಕೊಂಡು ಸೂರ್ಯ ಒಂದು ಬೇಕು, ಎರಡು ಸೂರ್ಯ ಇಲ್ಲ ಅಂತ. ಎರಡನೇದಾಗಿರೋ ಇನ್ನೊಂದಿದ್ದು ಒಂದು ಅಂತ ಅನ್ನೋದು ಬೇರೆ. ಎರಡನೇದೆಂಬುದೇ ಇಲ್ಲದೆ ಇರುವ ಒಂದು ಅಂದ್ರೆ ಅದು ಬುದ್ಧಿಗೆ ಅರ್ಥ ಆಗೋದಿಲ್ಲ, ಅದು ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ಳೋದು ಅಲ್ಲ. ಆ ಬುದ್ಧಿಯನ್ನು ಮೀರಿ, ಬುದ್ಧಿಯನ್ನು ದಾಟಿ ತಾನಾಗಿ ಅರ್ಥಕೊಳ್ಳುವಂತಹ ಇದು ಗೊತ್ತು ಮಾಡ್ಕೊಳ್ಳುವಂಥದ್ದು. ಸದೇಕಮೇವ
ಸತ್ಯಂಬ ಏಕಮೇವ ಅದ್ವಿತೀಯವಾದದ್ದು ಸತ್ಯ ಅಂತ ಹೇಳಿ ಷಷ್ಠ 6ನೇ ಅಧ್ಯಾಯದಲ್ಲಿ ಇದನ್ನ ತೀರ್ಮಾನ ಮಾಡಿಬಿಟ್ಟಿರೋಣದರಿಂದ ಅದು ಅದರಂತೆ ನೀವು ನೋಡ್ಕೊಳ್ಳಿ. ನಿಮ್ಗೆ ಅಧಿಕರಣ ಅಧಿಕರ್ತವ್ಯಾದಿಗಳು ಬಂದುಬಿಟ್ರೆ ಯಾವುದು ಹೊಂದೋದಿಲ್ಲ ಅಂತ ಹೇಳಿ ಅವರು ಇದು ಮಾಡ್ತಿದ್ದಾರೆ, ನಿರ್ಧಾರ ಮಾಡಾಗಿರೋ ವಿಚಾರ. ತಥಾ ಸದೇಕಮೇವ ದ್ವಿತೀಯ ಆಯ್ತಲ್ಲ. ಅದೃಶ್ಯೇ ಅನಾತ್ಮೆ ನ ಸಂದೃಶೇ ತಿಷ್ಠತಿ ರೂಪಮಸ್ಯ ವಿಜ್ಞಾತಾರಮರೆ ಕೇನ ವಿಜಾನೀಯಾತ್ ಇತ್ಯಾದಿ ಶ್ರುತಿಭ್ಯಃ. ಅದೃಶ್ಯೇನಾತ್ಮೇ ನ ಸಂದೃಶೇ ತಿಷ್ಠತಿ ರೂಪಮಸ್ಯ ವಿಜ್ಞಾತಾರಮರೆ ತೇನ ವಿಜಾನೀಯಾತ್ ಇತ್ಯಾದಿ ಶ್ರುತಿಭ್ಯಃ. ಸ್ವಾತ್ಮನಿ ದರ್ಶನಾದ್ ಅನುಪಪತ್ತಿ. ಸ್ವಾತ್ಮನೇ ದರ್ಶನಾದ್ಯನುಪಪತ್ತಿಃ. ನೋಡಿ, ಇಲ್ಲಿ ಭಾಷ್ಯಕಾರರು ಅನುಭವದಿಂದ ಹೇಳಬೇಕಾಗಿತ್ತು. ಅನುಭವವನ್ನು ಬದಿಗೊತ್ತಿ ಶ್ರುತಿಯಿಂದ ಉತ್ತರ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಅನುಭವದಿಂದ ಉತ್ತರ ಕೊಟ್ಟ ನಿಮ್ಮ ಅನುಭವ ಇರಬಹುದು, ಅದನ್ನು ಹೇಗೆ ಒಪ್ಕೊಳಕ್ಕಾಗತ್ತೆ ಅಂತ. ಶ್ರುತಿಯನ್ನು ಒಪ್ಪುವಂತಹ ಪೂರ್ವ ಪಕ್ಷಿಗೆ ಶ್ರುತಿಯನ್ನು ಕೋಟ್ ಮಾಡಿಬಿಟ್ರೆ ಹಾಗಾದ್ರೆ ಅದನ್ನ ಆಕ್ಷೇಪಣೆ ಮಾಡಲ್ಲ. ಶ್ರುತಿ ಏನ್ ಹೇಳ್ತೆ, ಅದು ದೃಶ್ಯವಲ್ಲ, ಅದು ತೋರುವಂಥದ್ದಲ್ಲ, ಆತ್ಮನು ಶರೀರವಿಲ್ಲದ್ದು, ಅದು ಶರೀರ ಉಪಲಕ್ಷಣ. ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣ, ಅಹಂಕಾರ ಅದ್ಯಾವುದೂ ಇಲ್ಲ, ಅದರಲ್ಲಿ ದೃಶ್ಯತ್ವವೇ ಇಲ್ಲ ಅಂತ ಒಂದು ಶ್ರುತಿ. ಇನ್ನೊಂದು ಶ್ರುತಿಯಲ್ಲಿ ಅಸ್ಯ ರೂಪಂ, ಇವನ ಆ ಪರಮಾತ್ಮನ ರೂಪವು ಸ್ವರೂಪವು ಸಂದೃಶೇ ನ ತಿಷ್ಠತಿ, ಅರಿವಿಗೆ ಗೋಚರವಾಗಿ ನಿಲ್ಲುವುದಿಲ್ಲ, ಅರಿವಿಗೆ ಆಬ್ಜೆಕ್ಟ್ ಆಗಿ ವಿಷಯವಾಗಿ ನಿಲ್ಲುವುದಲ್ಲ, ಅದು ಗೋಚರವಾಗುವುದಲ್ಲ ಅಂತ 2ನೇ ಶ್ರುತಿ. ಇನ್ನು ಅರೇ ಮೈತ್ರೇಯಿ, ಅರಿವಾತನಮ್ಮ ಅವಳು, ಅರಿವಾತನ ಹೆಂಗಮ್ಮ ಅರಿತೀಯ ನೀನು? ಇಡೀ ಅವಸ್ಥೆಯನ್ನೇ ಬೆಳಗುವ ಚೈತನ್ಯ ಸ್ವರೂಪನಾಗಿರ್ತಕ್ಕಂತಹ ಆತ್ಮನನ್ನ ಯಾವುದರಿಂದ, ಯಾವ ಪ್ರಮಾಣದಿಂದ, ಪ್ರತ್ಯಕ್ಷದಿಂದಲಾಗಲಿ ಶ್ರುತಿಯಿಂದಲಾಗಲಿ ಲೌಕಿಕ ಯಾವುದು ಅರಿಯಕ್ಕಾಗಲ್ಲ. ಶ್ರುತಿಯೂ ಕೂಡ ಇದೆಲ್ಲ 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 ಅಂತ ಬಿಡಿಸತ್ತಷ್ಟೇ ಹೊರತು ಶ್ರುತಿಯೂ ಕೂಡ ಅದನ್ನು ವಿಷಯಗಳಿಗೆ ತಿಳಿಸೋದಿಲ್ಲಮ್ಮ. ಅದನ್ನ ಅರಿವಾತನನ್ನ ಅರಿತೀನಿ ಅಂತಂದ್ರೆ ದಟ್ ಇಸ್ ಮೀನಿಂಗ್ಲೆಸ್ಸು ಆ ಸೆಂಟೆನ್ಸು. ಅರಿವಾತನ ಅರಿಬೇಕಾಗಿಲ್ಲ, ಅರಿವಾತನ ಅರಿಯೋಕ್ಕಾಗಲ್ಲ, ಅರಿಸಿಕೊಂಡರೆ ಅದು ಅರಿವಾತನಲ್ಲ. ಏನ್ ಹೇಳಿ, ಅರಿಸಿಕೊಂಡರೆ ಅವನು ಅರಿವಾತನಲ್ಲ, ಅರಿವಾತನಾದರೆ ಅರಿಯೋಕ್ಕಾಗಲ್ಲ, ಅರಿಬೇಕಾಗಿಯೂ ಇಲ್ಲ. ಅರಿವೇ ಆದ್ದರಿಂದ ಅರಿವನ್ನು ಯಾಕೆ ಅರಿಬೇಕು? ಬೆಂಕಿ ಸುಡ್ಬೇಕೇನು? ಕಲ್ಸಕ್ರೆಗೆ ಸಿಹಿ ಹಾಕ್ಬೇಕೇನು? ಪಾಯಸಕ್ಕೆ ಸಿಹಿ ಹಾಕ್ಬೇಕೋ? ಕಲ್ಸಕ್ರೆಗೆ ಸಿಹಿ ಹಾಕ್ತೀರಾ? ಕಲ್ಸಕ್ರೆಗೆ ಹೇಗೆ ಸಿಹಿ ಹಾಕೋಕ್ ಬರಲ್ವೋ? ಪ್ಯೂರ್ ಕಾನ್ಶಿಯಸ್ನೆಸ್, ಶುದ್ಧ ಅರಿವು. ಆ ಅರಿವಿಂದ ಬುದ್ಧಿ ಅರಿವಂತೆ ಅರಿವಲ್ಲ, ಕ್ರಿಯಾರೂಪವಾದ ಅರಿವಲ್ಲ. ಅಲ್ಲಿ ವರ್ಬಲ್ ಫಾರ್ಮ್ ಇಲ್ಲ, ಅಲ್ಲಿ ವರ್ಬಲ್ ಫಾರ್ಮ್ ಇಲ್ಲದೆ ಇರತಕ್ಕಂತಹ ಅರಿವೇ ಆಕಾಶಕ್ಕೆ ನಿರವಯವ ಸ್ವರೂಪವೋ ಹಾಗೆ ಅದಕ್ಕೆ ಅರಿವೇ ಆತ್ಮ. ಆತ್ಮನ ಅರಿವು ಅಲ್ಲ. ನನ್ನ ಮನೆ, ನನ್ನ ಮೊಬೈಲು, ನನ್ನ ವಾಚು ಹಾಗೆ ಆತ್ಮನ ಅರಿವು ಅಲ್ಲ. ಆ ಷಷ್ಠಿ ಭಕ್ತಿ ಭೇದ ಮಾಡುತ್ತೆ. ಅರಿವೇ ಆತ್ಮ, ಆತ್ಮ ಅರಿವು ಸಿನಾನಿಮ್ಸು. ಹಾಗಾದ್ರೆ ಅಲ್ಲಿ ಯಾವ ಪ್ರಮಾಣಕ್ಕೂ ಅವಕಾಶ ಇಲ್ಲ. ಹೇಗೂ ಅದನ್ನು ಅರಿಯೋಕ್ಕಾಗೋದಿಲ್ಲ. ಪ್ರಮಾಣಕ್ಕೂ ಅರಿಯೋಕ್ಕಾಗಲ್ಲ, ಪ್ರಮಾಣಕ್ಕೂ ಅರಿಯೋಕ್ಕಾಗಲ್ಲ, ಪ್ರಮೇಯಕ್ಕೂ ಅರಿಯೋಕ್ಕಾಗಲ್ಲ. ಪ್ರಮಾತ್ರವೇ ಅರಿಯಲ್ಲ, ಆಮೇಲೆ ಪ್ರಮಾಣ ಅರಿಯಲ್ಲ ಅಂತ ಹೇಳ್ಬೇಕಾಗಿಲ್ಲ. ಪ್ರಮಾಣಕ್ಕೆ ಅರಿಯೋಕ್ಕಾಗಲ್ಲ, ಪ್ರಮೇಯ ಗೊತ್ತಾಗಲ್ಲ ಅಂತ ಹೇಳ್ಬೇಕಲ್ಲ. ಬೆಟ್ಟಕ್ಕೆ ಗೊತ್ತಾಗಲ್ಲ, ನದಿ ಗೊತ್ತಾಗಲ್ಲ ಅಂತ ಹೇಳ್ಬೇಕು. ಆತ್ಮ ಪ್ರತ್ಯಕ್ಷಾದಿಗಳಿಗೆ ಗೊತ್ತಾಗಲ್ಲ. ಪ್ರತ್ಯಕ್ಷಾದಿಗಳನ್ನು ಬಳಸುವ ನಾನು ಅನ್ನೋದಕ್ಕೆ ಆತ್ಮ ಆಬ್ಜೆಕ್ಟ್ ಆಗೋಲ್ಲ. ಸ್ವಯಂ ಅವನು ಇದಾಗಿರೋ ಅವಗತ ರೂಪ, ಜ್ಞಾತ ರೂಪ, ಗೊತ್ತಾಗಿರೋ ಸ್ವರೂಪ. ಗೊತ್ತಾಗಿರೋ ಸ್ವರೂಪವಾದ್ರಿಂದಲೇ ಗೊತ್ತಾಗ್ತಾ ಇಲ್ಲ ಅಂತ ಗೊತ್ತಾಗ್ತಿದ್ದು ಗೊತ್ತಾಗ್ತಿಲ್ಲ ಅಂತ ನಾವಂತ ಇದ್ದೀವಿ. ಗೊತ್ತಾಗ್ತಾ ಇದೆ, ಗೊತ್ತಾಗಿರೋ ಸ್ವರೂಪವಾದ್ರಿಂದ ಅದು ಗೊತ್ತಾಗೋದಲ್ಲ, ಗೊತ್ತಾಗ್ಬೇಕಾಗಿಲ್ಲ. ಅದ್ರ ಮೇಲೆ ಇದು ಮಾಡ್ಕೊಂಡು ಇಂಪೋಸನ್ ತೆಗೆದು ಹಾಕೋದು ಅಷ್ಟೇ ಮಾಡಬೇಕು. ಏನೇನು ಆರೋಪ ಮಾಡಿದೀವೋ, ತಪ್ಪು ತಿಳ್ಕೊಂಡಿದೀವೋ ಅದನ್ನು ತೆಗೆದುಬಿಟ್ಟು ತಾನೇ ಉಳಿತಾನೆ. ಅದು ರಿಮೈನಿಂಗೇ ಹೊರತು ಗೈನಿಂಗ್ ಇಲ್ಲ, ಪೊಸೆಸಿವ್ ಇಲ್ಲ, ಏನು ಹೊಂದಬೇಕಾಗಿಲ್ಲ, ಬಿಟ್ಟು ಉಳಿಬೇಕು ಅಷ್ಟೇ. ನಿದ್ದೆಯಲ್ಲಿದ್ದಾಗ ಎಚ್ಚರದಲ್ಲಿ ಇರ್ಬೇಕು ನೀವು. ಆದರೆ ಮನಸ್ಸಿದ್ದು ಮನಸ್ಸನ್ನ ಆತ್ಮನಂತ ಸೂಕ್ಷ್ಮ ವ್ಯಾಪಕವಾಗಿಟ್ಕೊಂಡು ಸ್ವಭಾವವಾಗಿರುವ ಮನಸ್ಸು ಮತ್ತೆ ವ್ಯವಹಾರ ಬಂದಾಗ ನಾನು ಈ ರೀತಿ ಇರೋನು, ಇಷ್ಟು ದಿವಸನು ನನ್ನನ್ನು ಒಬ್ಬ ಜೀವ, ಪ್ರಮಾತೃ, ಕರ್ತೃಭೋಕ್ತೃ, ನಾನು ಸಂಸಾರಿ ಅಂತ ಅಂದ್ಕೊಂಡಿದ್ದೆ. ದಿ ಮಿಸ್ಕನ್ಸೆಪ್ಷನ್ ಅಬೌಟ್ ಆತ್ಮನ್ ಅಂತ ಗೊತ್ತಾಗಿದೆ. ನನ್ನ ಬಗ್ಗೆ ತಪ್ಪಲಿಕೆ ಇದು, ನಾನು ಹೀಗಿಲ್ಲ, ನಾನು ಆ ರೀತಿ ಅಲ್ಲ ಅಂತ ಹೇಳಿ ಗೊತ್ತಾಗಿರುತ್ತೆ. ಗೊತ್ತಾಗಿದ್ದನ್ನು ಹೇಳಕ್ ಬರಲ್ಲ, ಹೇಳಕ್ಕಾಗಲ್ಲ, ಹೇಳಕ್ ಶಬ್ದ ಇಲ್ಲ ಅನ್ನೋದು ಅದೇ ಉಪದೇಶ ಕ್ರಮ. ಹಾಗೆ ಹೇಳ್ಬೇಕು ಅದನ್ನ.
ಚೆನ್ನಾಗಿದೆ ವಾಕ್ಯ ನೋಡಿ. ಇದೇ ಮೊದಲಾದ ಶ್ರುತಿಗಳಿಂದ ಸ್ವಾತ್ಮನಿಂದ ತನ್ನ ಸ್ವರೂಪದಲ್ಲಿ ದರ್ಶನ ಶ್ರವಣ ಮನನ ವಿಜ್ಞಾನಾದಿ ಯಾವ ವ್ಯಾಪಾರವೂ ಅಲ್ಲಿ ಹೊಂದೋದಿಲ್ಲ. ಯತ್ರ ಇತಿ ವಿಶೇಷಣಂ ಅನರ್ಥಕಂ ಪ್ರಾಪ್ತಮಿತಿ ಚೇತ್. ಯತ್ರ ಇತಿ ವಿಶೇಷಣಂ ಅನರ್ಥಕಂ ಪ್ರಾಪ್ತಮಿತಿ ಹಾಗಾದ್ರೆ ಬರೀ ನಾಣ್ಯ ಪಶ್ಯತಿ ನಾಣ್ಯ ಚುನೋತಿ ನಾಣ್ಯ ದ್ವಿಜಾನಾತಿ ಅಷ್ಟೇ ಹೇಳ್ಬೇಕಾಯ್ತು. ಎತ್ತ ನಾಣ್ಯ ಪಶ್ಯತಿ ಎತ್ತ ನಾಣ್ಯ ಚುನೋತಿ ಎತ್ತ ಯಾತಕ್ಕೆ ಬೇಕು ಅವಾಗ? ಎತ್ತರ ಅಲ್ಲಿ ಇಲ್ವಲ್ಲ, ವ್ಯರ್ಥ ಆಯ್ತಲ್ಲ, ಆ ವಿಶೇಷ ಕೊಟ್ಟಿದ್ದು ತಪ್ಪಾಯ್ತಲ್ಲ ಅಂತ ಪೂರ್ವಪಕ್ಷಿ ಇಟ್ಕೊಂಡ. ಎತ್ತ ಇತಿ ವಿಶೇಷಣಂ ಎಲ್ಲಿ ಅಂತ ನೀವು ಎಲ್ಲಿ ಅನ್ನೋದು ಯಾವ ಜಾಗದಲ್ಲಿ ಯಾವ ಕಾಲದಲ್ಲಿ. ಆ ತ್ರಲ್ ಪ್ರತ್ಯಯ ಜಲ ಆ ತ್ರಲ್ ಪ್ರತ್ಯಯ ಸಂಸ್ಥೆಯಲ್ಲಿ ಯಸ್ಮಿನ್ ಕಾಲೇ ಯಸ್ಮಿನ್ ದೇಶ ಎರಡಕ್ಕೂ ಬರುತ್ತೆ. ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ದೇಶ ಕಾಲವೇ ಅಲ್ಲಿ ಇದೆ ಇದ್ದಾಗ ಎತ್ತರ ಯಾಕೆ ಹಾಕಿದ್ರಿ ಅಂತ ತಿಳ್ಕೊಂಡ ಅವನು. ಅದಕ್ಕಂತಾನೆ ಹೇಳೋದು ಅವಿದ್ಯಾಕೃತ ಭೇದಾಪೇಕ್ಷತ್ವಾತ್. ಅವಿದ್ಯಾಕೃತ ಭೇದಾಪೇಕ್ಷತ್ವಾತ್. ಅವಿದ್ಯಾಕೃತ ಅಂದ್ರೆ ಅವಿದ್ಯಾ ಕಲ್ಪಿತ ಅಂತ. ತಪ್ಪು ತಿಳಿಕೆಯಿಂದ ಕಲ್ಪಿತವಾಗಿರುವ ದೇಶ ಕಾಲವನ್ನು ಇಟ್ಕೊಂಡು ಅದನ್ನ ಅಲ್ಲಿಲ್ಲ ಅಂತ ಅಲ್ಗಳಿತಾ ಇದೆಯೇ ಹೊರತು ಅಲ್ಲೊಂದು ಇದೆ ಅಂತ ನಾವು ಅಂತಿಲ್ಲಪ್ಪ. ಈ ಅವಿದ್ಯೆಯಿಂದ ದೇಶಕಾಲ ತೋರ್ತಾ ಇದೆಯಲ್ಲಪ್ಪ, ಇದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಇದನ್ನ ಉಪದೇಶಕ್ಕಾಗಿ ತಪ್ಕೊಂಡು ಇಟ್ಕೊಂಡು ಈ ಒಂದು ಸ್ಥಿತಿಯಲ್ಲಿದ್ದಾಗ ಇನ್ನೊಂದನ್ನು ನೋಡೋದು ಕೇಳೋದು ಯೋಚನೆ ಮಾಡ್ತಿಕೊಳ್ಳೋದು ಆಗೋದಿಲ್ಲವೋ ಅಂಥೇಳಿ ಎಲ್ಲಿ ಇದೆಯೋ ನೋಡೋದು ಕೇಳೋದು ಯೋಚನೆ ಮಾಡೋದು ಅನ್ನೋದು ಇದೆಯೋ ಆ ತರದ್ ಎಲ್ಲಿಲ್ಲವೋ ನಾವು ಇಲ್ಲಿರೋದನ್ನ ಇಟ್ಕೊಂಡು ಅದನ್ನ ಅಲ್ಗಳಿತಾ ಇದೆಯೇ ಹೊರತು ಅಲ್ಲೊಂದಿದೆ ಅಂತ ಮಾತ್ರ ಅರ್ಥ ಮಾಡ್ಕೋಬೇಡ. ನೋಡಿ, ಇದೇ ಅಧ್ಯಾರೋಪಾಪವಾದ ಎಷ್ಟು ಹಾಸು ಹೊಕ್ಕಾಗಿದೆ ನೋಡಿ. ಈ ವೇದಾಂತದಲ್ಲಿ ಅಧ್ಯಾರೋಪಾಪವಾದ ಎಷ್ಟು ಹಾಸು ಹೊಕ್ಕಾಗಿದೆ ಅಂದ್ರೆ ಅದನ್ನು ಆಶ್ರಯಿಸ್ಕೋದೆ ಹೋದೆ ಹೇಳಕ್ಕೆ ಆಗಲ್ಲ. ಅದು ಬೇಕೇ ಬೇಕು. ಅದೇ ಮೆಥಡ್ ಉಪದೇಶಕ್ಕೆ. ಒಂದು ಅವಿದ್ಯಾ ಕೃತ ಅಂದೇನೋ ಅವಿದ್ಯಾ ಕಲ್ಪಿತ ಮರಿಬಾರ್ದು. ಅವಿದ್ಯಾ ಕಲ್ಪಿತವಾದ ಭೇದ ಏನಿದೆ, ದೇಶಕಾಲಗಳು ನಾಮರೂಪಗಳ ಭೇದ ಏನಿದೆ, ಇದನ್ನು ಅಪೇಕ್ಷಿಸಿಕೊಂಡು ಆ ಪ್ರಯೋಗ ಮಾಡಿದೆ. ಯಥಾ ಸತ್ಯೈಕತ್ವ ಅದ್ವಿತೀಯತ್ವ ಬುದ್ಧಿಂ ಪ್ರಕೃತಾಂ ಅಪೇಕ್ಷ ತದೇಕಮೇವಾದ್ವಿತೀಯಂ ಇತಿ ಸಂಖ್ಯಾದಿ ಅನರ್ಹಮಪಿ ಉಚ್ಯತೆ. ಅದು ಸತ್ಯ, ಅದು ಏಕತ್ವ, ಅದು ಅದ್ವಿತೀಯತ್ವ ಅನ್ನೋ ಬುದ್ಧಿ ಇದೆಯಲ್ಲ. ಸತ್ಯ ಅಂದ್ರೆ ಸುಳ್ಳು ಇಟ್ಕೊಂಡು ಹೇಳ್ಬೇಕು, ಏಕತ್ವ ಅಂದ್ರೆ ಅನೇಕತ್ವ ಇಟ್ಕೊಂಡು ಏಕತ್ವ ಅನ್ಬೇಕು, ದ್ವೈತ ಇಟ್ಕೊಂಡು ಅದ್ವಿತೀಯ ಅನ್ಬೇಕು. ಏನೇ ಒಂದು ನಿಷೇಧನ ಹೇಳ್ಬೇಕು ಅದಕ್ಕೆ ವಿರುದ್ಧ ಇನ್ನೊಂದು ಬುದ್ಧಿ ಬರುತ್ತೆ. ಆದರೂ ಸತ್ಯ ಏಕತ್ವ ಅದ್ವಿತೀಯತ್ವ ಬುದ್ಧಿ ಏನಿದೆ ನಮಗೆ, ಈ ಬುದ್ಧಿ ಪ್ರಕೃತವಾದ ಬುದ್ಧಿಯನ್ನು ಅಪೇಕ್ಷಿಸಿಕೊಂಡು ಸತ್ಯಂಬ ಏಕಮೇವ ದ್ವಿತೀಯ ಅನ್ನುವಂತಹ ಒಂದು ಸ್ವರೂಪ ಅದು ಅಂತ ಹೇಳುವಾಗ ಸಂಖ್ಯೆಯೇ ಮುಂತಾದ ಅರ್ಹವಲ್ಲವಾದರೂ ಅದನ್ನು ಹೇಳ್ತೀವಿ. ಸಂಖ್ಯಾದಿ ಅನರ್ಹಮಪಿ, ಅದು ಒಂದು ಸಂಖ್ಯೆಗೆ ಅರ್ಹವಲ್ಲ. ಸತ್ಯ ಅನ್ನೋ ಪದಕ್ಕೂ ಅರ್ಹವಲ್ಲ ಅದು. ಯಾಕೆಂದ್ರೆ ಸತ್ಯ ಅನ್ನೋ ಪದ ಲೋಕದಲ್ಲಿ ಒಂದು ಕಾಲದೇಶದಲ್ಲಿ ತೋರುವಂತಹ ವಸ್ತುವಿಗೆ ಸತ್ಯ ಅಂತ ಅನ್ನೋದು. ಈ ಪುಸ್ತಕ ಸತ್ಯ ಅಂದ್ರೆ ಇದು ನಿಜವಾಗಿ ತೋರ್ತಾ ಇದೆ ಅಂದ್ರೆ ಈ ಒಂದು ಕಾಲದೇಶದಲ್ಲೇ ಸತ್ಯನ ಪ್ರತ್ಯಯ ಬರುತ್ತೆ ಹೊರತು ಕಾಲದೇಶಾತೀತವಾಗಿರೋದಕ್ಕೆ ಲೋಕದಲ್ಲಿ ಸತ್ಶಬ್ದವೂ ಇಲ್ಲ ಅಸತ್ಶಬ್ದವೂ ಇಲ್ಲ, ಗೊತ್ತೇ ಇಲ್ಲ. ಅದು ಸತ್ಯವಾಗಲಿ ಏಕತ್ವವಾಗಲಿ ಅದ್ವಿತೀಯತ್ವವಾಗಲಿ ಈ ಬುದ್ಧಿಯು ಪ್ರಕೃತವಾಗಿರುವ ಈ ಬುದ್ಧಿಯನ್ನು ಅಪೇಕ್ಷಿಸಿಕೊಂಡೇ ಸದೇಕಮೇವ ದ್ವಿತೀಯಂ ಅಂಥೇಳಿ ಈ ಸಂಖ್ಯಾದಿ ಅನರ್ಹಮಪಿ, ಸಂಖ್ಯಾದಿಗಳಿಗೆ ಅರ್ಹವಲ್ಲವಾದರೂ ಯಾವುದು ಆ ತತ್ವ, ಆ ರೀತಿ ನಾವು ಹೇಳ್ತೀವಿ. ಸತ್ಯ ಏಕತ್ವ ಅದ್ವಿತೀಯ ಅದು ಅಂತೀವಿ. ಸತ್ಯ ಏಕತ್ವ ಅದ್ವಿತೀಯ ಅನ್ನೋ ಶಬ್ದಕ್ಕೂ ಸಂಖ್ಯೆಗೂ ಇದಕ್ಕೂ ಅರ್ಹವಲ್ಲ ಅದು ಆ ಪದದಿಂದ ನಾವು ಇಂಡಿಕೇಟ್ ಮಾಡ್ತೀವಿ. ಅದು ಅಧ್ಯಾರೋಪವೇ. ಸತ್ಯ ಅನ್ನೋದು ಅಧ್ಯಾರೋಪ, ಏಕತ್ವ ಅನ್ನೋದು ಅಧ್ಯಾರೋಪ, ಅದ್ವಿತೀಯ ಅನ್ನೋದು ಅಧ್ಯಾರೋಪ. ಆ ಪದಗಳಿಗೆ ಅದು ಅರ್ಹವಲ್ಲವಾದರೂ ಅದಕ್ಕೆ ತಕ್ಕದ್ದಲ್ಲ, ಸೂಟಬಲ್ ಅಲ್ಲ, ಯೋಗ್ಯವಲ್ಲ. ಆದರೂ ಅದನ್ನು ಅಪೇಕ್ಷಿಸಿಕೊಂಡೇ ಸದೇಕಮೇವ ದ್ವಿತೀಯ ಅಂಥೇಳಿ ನಾವು ಅದನ್ನು ಗುರುತಿಸ್ತೀವಿ ಅನ್ನೋ ಹೇಗೋ. ಅಂದ್ರೆ ಇಲ್ಲಿ ಅಧ್ಯಾರೋಪಾಪವಾದ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಭಾಷ್ಯಕಾರರು. ಅಧ್ಯಾರೋಪಾಪ ಇಲ್ಲದೆ ಹೋದ್ರೆ ಈ ಪದ ಪ್ರಯೋಗ ಆಗ್ತಿರ್ಲಿಲ್ಲ ಅಂತ. ಅವಿದ್ಯಾವಸ್ಥಾಯಾಂ ಏವಂ ಭೂಮ್ನಿ ಏಕಸ್ಮಿನ್ನೇವ ಯತ್ರೇತಿ ವಿಶೇಷಣಂ. ಇದೇ ರೀತಿ ಭೂಮ ಸ್ವರೂಪದಲ್ಲೂ ಅದು ಒಂದೇ ಅದ್ವಿತೀಯವಾಗಿದ್ರೂ ಕೂಡ ಎಲ್ಲಿ ಯಾವ ಭೂಮದಲ್ಲಿ ಅಂತ ಹೇಳಿ ನಾವು ಒಂದು ಅಧ್ಯಾರೋಪ ಮಾಡ್ತಿದ್ದೀವಿ.
ಎಲ್ಲಿ ಬರಲ್ಲ ಅಲ್ಲಿ, ಎಲ್ಲಿ ಅಲ್ಲಿ ದೇಶ ಇಲ್ಲ, ಅಲ್ಲಿ ಯಾವಾಗನೂ ಕಾಲ ಇಲ್ಲ. ಆದರೂ ಕೂಡ ಒಂದೇ ಆಗಿರುವ, ಎರಡೆಂಬುದಿಲ್ಲದೆ ಒಂದೇ ಆಗಿರುವ ಭೂಮ ಸ್ವರೂಪದಲ್ಲಿ ಎತ್ತರ ಅನ್ನೋ ವಿಶೇಷವನ್ನು ನಾವು ಇಂಪೋಸ್ ಮಾಡಿದೀವಿ, ಅಧ್ಯಾರೋಪ ಮಾಡಿದೀವಿ. ನಾವು ಮಾಡಿ ಯಾವ ಅನುಭವದಲ್ಲಿ ನಿಂತ್ಕೊಂಡಾಗ ಅಂತ ಅರ್ಥ ಮಾಡ್ಕೊಳ್ಳಿ. ಇವಾಗ ಯಾವ ಅನುಭವ ರೂಪದಲ್ಲಿ ನೆಲೆ ನಿಂತವರಾದಾಗ, ಅದು ಆದಾಗ ಕಾಲ ಅಲ್ಲ, ಕಾಲದಲ್ಲೇ ಪ್ರಯೋಗ ಮಾಡಬೇಕು ಅಲ್ಲ, ಕಾಲ ಇಲ್ಲ ಅಲ್ಲಿ. ಆದಾಗ ಆಗೋದು ಒಂದು ಕಾಲ ಅಂತ ಅನ್ಕೋಬೇಡಿ. ನೀವು ಏನೇ ಹೇಳಿದ್ರು ಒಂದು ಕಾಲ ದೇಶ ಬಿಟ್ಟು ಶಬ್ದ ಪ್ರಯೋಗ ಮಾಡೋಕ್ಕಾಗಲ್ಲ. ಆದರೆ ಕಾಲದೇಶದ ಹಂಗಿಲ್ಲದೆ ಇರತಕ್ಕಂತಹ ಕಾಲದೇಶಕ್ಕೂ ಸಾಕ್ಷಿಯಾಗಿರುವ ಅನುಭವವನ್ನ ನಾವು ಕಾಲದೇಶದಲ್ಲಿರುವ ಶಬ್ದಗಳಿಂದಲೂ ಕಾಲದೇಶವನ್ನು ಇಟ್ಕೊಂಡು ಅದನ್ನು ಇಂಡಿಕೇಟ್ ಮಾಡಬೇಕು. ಆದರೆ ಅದು ಅದಕ್ಕೆ ವಿಷಯವಲ್ಲ, ವಾಚ್ಯವಲ್ಲ, ಅದು ಅತೀತವಾಗಿದೆ. ಅದೇ ನಮ್ಮ ಮೈಂಡ್ ಇಂದ ಅರ್ಥ ಮಾಡ್ಕೋಬೇಕು. ನಮ್ಮ ಮೈಂಡ್ ಲಿಮಿಟೇಷನ್ಸ್ ಇದೆ, ಆ ಲಿಮಿಟೇಷನ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟಪಟ್ಟು ಅದಕ್ಕೆಲ್ಲ ಅಂಟಿಸ್ತಾ ಹೋಗ್ತೀವಿ. ಕರೆಕ್ಟ್. ಮೈಂಡಿಗೆ ಒಂದು ಲಿಮಿಟೇಷನ್ ಸ್ವಭಾವವಾಗೇ ಇದೆ. ಆ ಲಿಮಿಟೇಷನ್ ಇಟ್ಕೊಂಡೇ ಆ ಲಿಮಿಟೇಷನ್ ಬಿಟ್ಕೊಂಡು ಇದು ಮಾಡಬೇಕು. ಕುದುರೆ ಮೇಲೆ ನಿಂತ್ಕೊಂಡು ಕುದುರೆಯಿಂದ ಹಿಂದಕ್ಕೆ ಬರೋ ಹಾಗೇನೆಯೇ ಬುದ್ಧಿಯಲ್ಲೇ ಬುದ್ಧಿಯಿಂದ ಹಿಂದಕ್ಕೆ ದಾಟ್ಕೋಬೇಕು. ನೀವು ಬುದ್ಧಿಯಿಂದ ಹಿಂದಕ್ಕೆ ಸರ್ಕೋಬೇಕು ಅಷ್ಟೇ. ಇದು ಒಂದು ಬಹಳ ವಿಶಿಷ್ಟವಾದ ಒಂದು ಸ್ಕಿಲ್. ಇದು ಈಗ ಗೊತ್ತಾಗೋದಿದೆಯಲ್ಲ, ಇದೊಂದು ಇದು ಭಗವದ್ ಅನುಗ್ರಹವೇ ಆಗಬೇಕು. ಅಷ್ಟರ ಮಟ್ಟಿನ ಅದೇ ಬೇಕು ಅನ್ನೋ ತಹತೇನ ಆ ಚಿಂತನೆಯಲ್ಲಿಯೇ ಮುಳುಗಿರುವ ಯೋಗಿಗೆ ಯಾವಾಗಲೂ ಒಂದ್ಸಲ ಅದು ಫ್ಲಾಶ್ ಆಗತ್ತೆ, ಗೊತ್ತಾಗುತ್ತೆ, ಅರ್ಥ ಆಗತ್ತೆ. ಓ ಹೀಗಿದೆ ಎಂದು ಗೊತ್ತಾಗುತ್ತೆ. ಅವಿದ್ಯಾವಸ್ಥಾಯಾಂ ಅನ್ಯದರ್ಶನ ಅನುವಾದೇನ ಚ ಭೂಮ್ನಃ ತದಭಾವತ್ವ ಲಕ್ಷಣಸ್ಯ ವಿವಕ್ಷಿತತ್ವಾತ್ ನಾನ್ಯತ್ ಪಶ್ಯತಿ ಇತಿ ವಿಶೇಷಣಂ. ನಾನ್ಯತ್ ಪಶ್ಯತಿ ಇತಿ ವಿಶೇಷಣಂ. ಅವಿದ್ಯಾ ಅವಸ್ಥೆಯಲ್ಲಿ ಅವಿದ್ಯೆಯ ಒಂದು ಸ್ಟೇಟು, ಅವಿದ್ಯೆಯ ಇದರಲ್ಲಿರುವಾಗ, ಅವಿದ್ಯಾವಂತರಾಗಿರುವಾಗ, ಅವಿದ್ಯೆಯನ್ನು ಒಪ್ಕೊಂಡು ನಾವು ವ್ಯವಹಾರ ಮಾಡೋಗ್ತಿರುವಾಗ ಅನ್ಯ ದರ್ಶನ ಇರುತ್ತೆ. ನಾವು ಯಾವಾಗ ಪ್ರಮಾಸವಾಗ್ತೀವೋ ಅದೇ ಅವಿದ್ಯೆ. ಅವಿದ್ಯೆ ಅನ್ನೋದೊಂದು ವಸ್ತು ಅಲ್ಲ, ಅವಿದ್ಯೆ ಅನ್ನೋದನ್ನು ತೋರ್ಸೋಕ್ಕಾಗಲ್ಲ, ಅದನ್ನ ಕಾರ್ಯರೂಪದಲ್ಲೇ ತೋರಿಸ್ಬೇಕು. ಪ್ರಮಾಸವಾಗಿದ್ದೀರಲ್ಲ ಅವಿದ್ಯೆ, ದೇಹ ನಾನು ಅನ್ಕೊಂಡ್ರಲ್ಲ ಅದು ಅವಿದ್ಯೆ, ದೇಶಕಾಲವಲ್ಲ ಇದೆ ಅನ್ಕೊಂಡಿದ್ದೀರಲ್ಲ ಇದು ಅವಿದ್ಯೆ, ಪ್ರಪಂಚ ಇದೆ ಅಂತ ತೋರಿಸಲ್ಲ ಅದು ಅವಿದ್ಯೆ. ಅವಿದ್ಯೆನ ಹೀಗೆ ಹೇಳ್ಬೇಕೇ ಹೊರತು ಬರೀ ಒಂದು ಹಸು, ಒಂದು ಪೆನ್ನು, ಒಂದು ಪುಸ್ತಕ ಇದು ಅವಿದ್ಯೆ ಅಂತ ತೋರ್ಸೋಕ್ಕಾಗಲ್ಲ. ಒಂದು ಅಭಿಮಾನದಿಂದ ಕೂಡಿಕೊಂಡ ರೂಪದಿಂದಲೇ ಅವಿದ್ಯೆ ನಾವು ಇಂಡಿಕೇಟ್ ಮಾಡಬೇಕು. ಈ ಯಾವ ವ್ಯವಹಾರ ಮಾಡ್ತೀವೋ ವ್ಯವಹಾರವಲ್ಲ ಅವಿದ್ಯಾ ಕ್ಷೇತ್ರ. ಅವಿದ್ಯೆ ಇದ್ದಾಗ ಅವಿದ್ಯಾವಂತನಿಗೆ ವ್ಯವಹಾರವು ಸತ್ಯತ್ವ ಬುದ್ಧಿನೇ ತೋರ್ತಾ ಇರುತ್ತೆ. ಸತ್ಯತ್ವ ಬುದ್ಧಿನೇ ತೋರ್ತಾ ಇರೋದು ವಿದ್ಯೆ. ಬರೀ ಜ್ಞಾನಿಗೂ ವ್ಯವಹಾರ ತೋರ್ಬಹುದು, ಕಾಣ್ಬಹುದು, ಅದು ಸತ್ಯತ್ವ ಬುದ್ಧಿ ಬಾಧೆಯಾಗಿರುತ್ತೆ. ಸತ್ಯತ್ವ ಬುದ್ಧಿಯಿಂದ ದೇಹೇಂದ್ರಿಯ ಮನೋಬುದ್ಧಿಯು ಪ್ರಪಂಚವು ಯಾವಾಗ ತೋರ್ತಾ ಇರುತ್ತೋ ಅದು ಅವಿದ್ಯೆ. ಆ ಅವಸ್ಥೆಯಲ್ಲಿ, ಆ ಸ್ಥಿತಿಯಲ್ಲಿರುವಾಗ ಅನ್ಯ ದರ್ಶನ, ಅನ್ಯ ಶ್ರವಣ, ಅನ್ಯ ಮನನ, ಅನ್ಯ ವಿಜ್ಞಾನ ಇರುತ್ತೆ. ಮತ್ತನ್ನು ನೋಡೋದು, ಕೇಳೋದು, ಯೋಚನೆ ಮಾಡೋದು, ತಿಳ್ಕೊಳ್ಳೋದು ಇರುತ್ತೆ. ಇದನ್ನು ಅನುವಾದ ಮಾಡೋದಂದ್ರೆ ಏನ್ ಹೇಳ್ತಿದೆ, ಒಪ್ಕೊಳ್ಳೋದು, ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಇದು ಅಕ್ಸೆಪ್ಟ್ ಮಾಡಿಕೊಂಡು ಅದ್ರ ಮೂಲಕವಾಗಿ ಭೂಮ್ನಃ ತದಭಾವತ್ವ ಲಕ್ಷಣ, ಅದು ಯಾವುದು ಇಲ್ಲದೆ ಇರೋದು ಅನ್ನೋ ಲಕ್ಷಣವುಳ್ಳಂತಹ ಭೂಮಕ್ಕೆ ಅದ್ಯಾವುದೂ ಇಲ್ಲ. ಯಾವುದೂ ಇಲ್ಲ ಅಂದ್ರೆ ವ್ಯವಹಾರವೇ ಇಲ್ಲದ, ವ್ಯವಹಾರಾತೀತವಾದ ಅನ್ಯ ದರ್ಶನಾದಿಗಳು ಇಲ್ಲದೆ ಇರತಕ್ಕಂತಹ ಆ ಲಕ್ಷಣವುಳ್ಳ ಭೂಮಕ್ಕೆ ಭೂಮವನ್ನು ತಿಳಿಸ್ಕೊಳ್ಬೇಕು ಅನ್ನೋದು ಶಾಸ್ತ್ರಕ್ಕೆ ವಿವಕ್ಷೆ ಹೇಳಬೇಕು ಅನ್ನೋ ಉದ್ದೇಶವಾದ್ದರಿಂದ ನಾನ್ಯತ್ ಪಶ್ಯತಿ ಅಂತ ಹೇಳ್ತಾ ಇದೆ. ಇನ್ನೊಂದನ್ನು ನೋಡಲ್ಲ, ಇನ್ನೊಂದನ್ನು ನೋಡೋದು ಇಲ್ಲಿ ಇದೆಯಲ್ಲಮ್ಮ. ಎಲ್ಲಿ? ವ್ಯವಹಾರದಲ್ಲಿ. ಯಾವ ವ್ಯವಹಾರದಲ್ಲಿ? ಅವಿದ್ಯಾ ಕಲ್ಪಿತವಾದ ವ್ಯವಹಾರದಲ್ಲಿ ಇನ್ನೊಂದನ್ನು ನೋಡೋದು, ಕೇಳೋದು, ಯೋಚನೆ ಮಾಡೋದು ಅನ್ನೋದು ಇದೆಯಲ್ಲ, ಇದನ್ನು ಇಟ್ಕೊಂಡು ಆ ಭೂಮದಲ್ಲಿ ಅದಿಲ್ಲ ಅಂತ ಹೇಳಿ ನಾವು ಅಂತಿದೆಯೇ ಹೊರತು ಅಲ್ಲಿ ಇಲ್ಲ ಅನ್ನೋ ಒಂದು ವಿಶೇಷ ಇದೆ ಅನ್ಕೋಬೇಡಿ. ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಬಂಗಾರ ಇಲ್ಲ ಅಂತ ಅನ್ನೋದು ಮನುಷ್ಯನಿಗೆ ಕೊರತೆ ಹಾಕೊಳ್ತಲ್ಲ. ಹಾಗಾದ್ರೆ ಕೊರತೆ ಅಲ್ಲ, ಅದನ್ನು ಕೊರತೆ ಅನ್ಕೋಬೇಡಿ. ಇನ್ನೊಂದು ನೋಡದೆ ಇರೋದು, ಕೇಳದೆ ಇರೋದು ಅದು ಕೊರತಾ ರೂಪವಾದ, ಅಭಾವ ರೂಪವಾದ ಒಂದು ಇದನ್ನು ಅನ್ಕೋಬೇಡಿ. ಅದು ಇಲ್ಲ ಅಲ್ಲಿ. ಹೇಗೆ ಅರ್ಥ ಮಾಡ್ಕೊಳ್ತೀರೋ ನೀವೇ ಮಾಡ್ಕೋಬೇಕು. ಪುಣ್ಯಾತ್ಮರು ನೀವು ಹೇಳಿ ಅವ್ರು ಕೇಳ್ತಾ ಇದಾರೆ ಅನ್ಸುತ್ತೆ. ಅಲ್ಲ, ಜ್ಞಾನಿಯಾದವ್ರಿಗೆ ಆ ಟೈಮು ಸ್ಪೇಸು ಹೆಂಗ್ ಕಾಣುತ್ತೋ ಅಂತ ಅವ್ರಿಗೆ ಗೊತ್ತು. ಟೈಮು ಇಲ್ಲ, ಸ್ಪೇಸು ಇಲ್ಲ ಅಂತ. ಅದ್ ಹೆಂಗ್ ಕಾಣುತ್ತಮ್ಮ? ತಾನಾಗೆ ಕಾಣುತ್ತೆ. ಟೈಮು ಸ್ಪೇಸು ನಾವು ಏನಂತ ವ್ಯವಹಾರದಲ್ಲಿ ಆತ್ಮನೇ ಹೀಗೆ ತೋರ್ತಾ ಇದ್ದಾನೆ.
ಮಾಯಾವಿಗೆ ತಾನು ಅನೇಕ ಸೃಷ್ಟಿ ಮಾಡಿದ್ರು. ಆ ಮಾಯಾವಿ ಗೊತ್ತು, ನಾನೇ ಈ ಪಾರಿವಾಳ, ನಾನೇ ಅಲ್ಲಿದು ಮಂಡುಕಿಯಲ್ಲಿ ಹಗ್ಗ ಎಸಿತಾನೆ, ಹಗ್ಗ ಮೇಲೆ ಹತ್ಕೊಂಡು ಹೋಗ್ತಾನೆ, ಅಲ್ಲಿ ಯುದ್ಧ ಮಾಡ್ತಾನೆ, ಅಲ್ಲಿ ಆನೆಗಳು ಕ್ರೀಡಾಡಿಗಳು ಇರುತ್ತೆ, ಠಣ್ ಶಬ್ದ ಆಗುತ್ತೆ, ತುಂಡ ಬೀಳುತ್ತೆ, ಏನೇನೋ ತೋರಿಸ್ತಾನೆ ಮಾಯಾವಿ ಅಂತಾರಲ್ಲ, ಅದಷ್ಟು ತಾನೇ ಅವನು ಗೊತ್ತು, ನನ್ನದೇ ಐಂದ್ರಜಾಲಿಕ ಅಂತ. ಹಾಗೆ ಮಹಾಮಾಯಾವಿ, ಮಹಾಮಾಯಾ ಸ್ವರೂಪ ವಿಶ್ವಾತ್ಮನಾಗಿ ತೋರ್ತಾ ಇದ್ದಾನೆ, ಜಗದಾತ್ಮನಾಗಿ ತೋರ್ತಾ ಇದ್ದಾನೆ, ನಾಮರೂಪಾತ್ಮನಾಗಿ ತೋರ್ತಾ ಇದ್ದಾನೆ, ಕಾಲದೇಶವಾಗಿ ತೋರ್ತಾ ಇದ್ದಾನೆ, ಎಲ್ಲವಾಗಿ ತೋರ್ತಾನೆ. ಅದೇ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ತೋರ್ತಾ ಇದ್ದೇವೆ. ಈ ಜೀವನಿಗೆ ಇದನ್ನು ಅರ್ಥ ಮಾಡ್ಕೋಕ್ಕಾಗಲ್ಲ. ಹೇಗೆ ಅಂಥ ಪರಮಾತ್ಮನು ಅಂದ್ರೆ ನಿರ್ಗುಣನು, ನಿರ್ವಿಶೇಷನು, ನಿರಾಕಾರನು, ಯಾವ ವಿಷಯವಿಲ್ಲತಕ್ಕಂಥ ಅವರಿಂದ ದೇಶಕಾಲಗಳು, ನಾಮರೂಪಗಳು, ಪ್ರಪಂಚಗಳು ಇದೆಲ್ಲ ಹೇಗೆ ಬಂತು ಅಂದ್ರೆ ಅಚಿಂತ್ಯ ಖಲು ಯೇ ಭಾವಾಹ ನತಾಂಶ ತರ್ಕೇಣ ಯೋಜಯೇ. ಬುದ್ಧಿಗೆ ನಿಲುಕದೇ ಇರತಕ್ಕಂಥದ್ದೇನಿದೆ ಅದನ್ನು ತರ್ಕವನ್ನ ಅಲ್ಲಿ ಉಪಯೋಗಿಸಬಾರ್ದು. ಬುದ್ಧೇ ಅಚಿಂತ್ಯಷ್ಟ ಲಕ್ಷಣಂ ಅಂತ. ಅಚಿಂತ್ಯಕ್ಕೆ ಲಕ್ಷಣ ಯಾವುದು ಅಂದ್ರೆ ಬುದ್ಧಿಗೆ ನಿಲುಕದೇ ಇರತಕ್ಕಂತಹ ತತ್ವ ಯಾವುದಿದೆಯೋ ಅದು ಅಚಿಂತ್ಯಕ್ಕೆ ಲಕ್ಷಣ ಅಂತ ಒಂದು ಶ್ಲೋಕ ಇದೆ. ಹಾಗೆ ಅವಿದ್ಯಾವಸ್ಥೆಯಲ್ಲಿ ಅಂದ್ರೆ ಅವಿದ್ಯಾ ವ್ಯವಹಾರದಲ್ಲಿ ಮತ್ತೊಂದನ್ನು ನೋಡೋದು ಅನ್ನುವಂತಹ ಮೊದಲಾದ ವ್ಯವಹಾರ ಅನುವಾದ ಮಾಡಿಕೊಳ್ಳುವುದರ ಮೂಲಕ ಅದಿಲ್ಲದೆ ಇರೋದು ಲಕ್ಷಣಗಳ ಭೂಮಕ್ಕೆ ಅದನ್ನು ತಿಳಿಸ್ಕೊಳ್ಬೇಕು ಅನ್ನೋದು ವಿವಕ್ಷೆ ಹೇಳಬೇಕು ಅಂತ. ಆದ್ದರಿಂದ ಅದನ್ನು ಹೇಳುವಾಗ ನಾನು ಪಶ್ಯತಿ, ನಾನು ಶೋಧಿ, ನಾನು ವಿಶೇಷ ಕೊಟ್ಟಿದೆ ಅಷ್ಟೇ. ತಸ್ಮಾತ್ ಸಂಸಾರ ವ್ಯವಹಾರೋ ಭೂಮಿ ನಾಸ್ತಿ ಸಮುದಾಯಾರ್ಥ. ಸಂಸಾರ ವ್ಯವಹಾರೋ ಭೂಮ್ನಿ ನಾಸ್ತಿ ಸಮುದಾಯಾರ್ಥ. ತುಂಬಾ ಚರ್ಚೆ ಮಾಡ್ಬಿಟ್ರೆ ಒಂದೇ ಮಾತಿನಲ್ಲಿ ಈ ಪ್ಯಾರಾದ ಅರ್ಥ ಏನು ಹೇಳ್ಬಿಡಿ ಅಂತ ಕೇಳಿದ್ರೆ ಹೇಳ್ತೀನಿ ಕೇಳು. ಈ ಭೂಮ ಸ್ವರೂಪದಲ್ಲಿ ಯಾವ ಸಂಸಾರ ವ್ಯವಹಾರವೂ ಇಲ್ಲ ಅನ್ನೋದೇ ತಾತ್ಪರ್ಯ. ಅದೇ ಜಿಷ್ಟು ಸಾರ. ಸಂಸಾರ ವ್ಯವಹಾರ ಅಂದ್ರೆ ವ್ಯವಹಾರ ಅಂದ್ರೆ ಏನು? ವ್ಯವಹಾರ ಅಂದ್ರೆ ಪ್ರತ್ಯಯ, ವ್ಯಪದೇಶ, ಪ್ರವೃತ್ತಿ, ನಿವೃತ್ತಿ, ಇದಕ್ಕೆ ಹೆಸರು ವ್ಯವಹಾರ ಅಂತ. ಗೊತ್ತಾಯ್ತಮ್ಮ ವ್ಯವಹಾರ ಅಂದ್ರೆ ಏನು ಅಂತ? ಗೊತ್ತಾಗಲಿಲ್ಲ. ಎಲ್ಲೋ ನೋಡ್ತಾ ಇದ್ರು, ಏನೋ ಮಾಡ್ತಿದ್ರು, ಇಷ್ಟ ಏನೋ ಮಾಡ್ತಿದ್ದೆ, ಹಂಗೆ ಆಗೋದು. ವ್ಯವಹಾರ ಅಂತಂದ್ರೆ ಪ್ರತ್ಯಯ, ವ್ಯಪದೇಶ, ಪ್ರವೃತ್ತಿ, ನಿವೃತ್ತಿಗಳಿಗೆ ವ್ಯವಹಾರ ಅಂತಾರೆ. ಒಂದು ಆಕಾರ ಆಗತ್ತೆ, ಒಂದು ಇಂದ್ರಿಯ ವ್ಯಾಪಾರ ಮಾಡ್ತಾನೆ, ದೇಹದಿಂದ ಮುಂದುವರಿಯೋದು ಬಿಡೋದು ಮಾಡ್ತಾನೆ, ಇದಕ್ಕೆ ವ್ಯವಹಾರ ಅಂತ. ಇದು ಆಕಾರವೂ ಇಲ್ಲ, ಹೇಳೋದು ಕೇಳೋದು ಇಂದ್ರಿಯ ವ್ಯಾಪಾರವೂ ಇಲ್ಲ, ಹೋಗೋದು ಬರೋದು ದೇಹ ವ್ಯಾಪಾರವೂ ಇಲ್ಲ. ಹಾಗಾಗಿ ದೇಹೇಂದ್ರಿಯ ವ್ಯಾಪಾರ, ಮನೋವ್ಯಾಪಾರ, ಆಮೇಲೆ ಇದು ದೇಹ ವ್ಯಾಪಾರ, ಇಂದ್ರಿಯ ವ್ಯಾಪಾರ, ಮನೋವ್ಯಾಪಾರ, ಈ ಮೂರು ಇಲ್ಲದೆ ಇರುವಂತಹ ಸ್ಟೇಟ್ ವ್ಯವಹಾರಾತೀತ ಸ್ಟೇಟು. ಈಗ ಪ್ರತ್ಯಯ, ವ್ಯಪದೇಶ, ಪ್ರವೃತ್ತಿ, ನಿವೃತ್ತಿಗಳಿಗೆ ವ್ಯವಹಾರ ಅಂತ ಅಂತಾರೆ. ಅದಿಲ್ಲ ಭೂಮ ಸ್ವರೂಪದಲ್ಲಿ, ಅದಿಲ್ಲ. ಆಯ್ತಾ ಟೈಮಾ? ಗೊತ್ತೇ ಆಗಿಲ್ಲಮ್ಮ, 9 ಗಂಟೆ ಆಗೇ ಹೋಗ್ಬಿಡ್ತಲ್ಲ. ತುಂಬಾ ಚೆನ್ನಾಗಿತ್ತು ಇವತ್ತಿನ ವಿಚಾರ. ಅದು ಎಷ್ಟು ಮಾತಾಡ್ತಾ ಇದ್ರು ಇನ್ನ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು, ಇನ್ನ ಇಂಟ್ರೆಸ್ಟ್. ಹೌದು, ಮಾತು ನಿಲ್ಲುವವರೆಗೂ ಮಾತಾಡ್ಬೇಕು. ಮಾತು ನಿಂತು ಹೋಗುತ್ತೆ, ಇನ್ ಮಾತಾಡ್ಬೇಕಾಗಿಲ್ಲ ಗೊತ್ತಾಗತ್ತೆ. ಇದು ಮಾತಾಡಿದ್ರೆ ಬಾಯಿ ಬಿಟ್ರೆ ಬಂಡಿಗೇಡು ಅಂತ ಕನ್ನಡದ ಗಾದೆ ಇದೆ. ಇಲ್ಲಿ ಮಾತಾಡಕ್ ಹೋದ್ರೆ ತಪ್ಪರ್ಥ ಆಗತ್ತೆ ಹೊರತು ಸುಮ್ಕಿರೋದು ಬೆಷ್ಟು. ಉಪಶಾಂತೋಯ ಮಹಾತ್ಮ.